ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ದೇವರು ತನ್ನ ಮಹಾಕೃಪೆಯಿಂದ ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿಟ್ಟು ಕಾಯುತ್ತಾ ಕಾಪಾಡುತ್ತಾ ಬಂದಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಮತ್ತೊಂದು ಸಾರಿ ಈ ಮಾಧ್ಯಮದ ಮೂಲಕವಾಗಿ ನಿಮ್ಮೊಂದಿಗೆ ನಾನು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಒಳ್ಳೆಯ ಅವಕಾಶವನ್ನು ದೇವರು ನಮಗೆ ಒದಗಿಸಿಕೊಟ್ಟಿರುವುದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳುವಂಥವನಾಗಿದ್ದೇನೆ. ವಿಶೇಷವಾಗಿ ಮೇ ತಿಂಗಳ ಮೊದಲನೆಯ ಭಾನುವಾರದ ಆರಾಧನೆಗೋಸ್ಕರ ನಾವು ಧ್ಯಾನ ಮಾಡುವುದಕ್ಕಾಗಿ ಇಲ್ಲಿ ಸೇರಿ ಬಂದಿರುವಂಥ ಸಮಯದಲ್ಲಿ ದೇವರು ನಿಮ್ಮೆಲ್ಲರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾನು ಬೇಡಿಕೊಳ್ಳುವಂಥವನಾಗಿದ್ದೇನೆ. ಈ ಸಮಯದಲ್ಲಿ ನಾವೆಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಕೃಪಾ ಸಂಪೂರ್ಣನೇ, ಕರುಣಾಮಯನೇ, ದಯಾಸಾಗರನೇ, ಜಗತ್ತೆಲ್ಲ ನರಳಾಟದಿಂದ, ಭಯದಿಂದ, ಚಿಂತೆಯಲ್ಲಿ, ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಕೊರತೆಯಲ್ಲಿ ಮುಳುಗಿದಂತಹ ಸಮಯದಲ್ಲಿ ದೇವಾನಿನ ಮಕ್ಕಳಾದ ನಮಗೆ ಕುರುಬನಾಗಿಯೂ ಪರಾತ್ಪರನ ದೇವರಾಗಿಯೂ ಸ್ವಾಮಿ ನಮ್ಮನ್ನು ಕಾಯುತ್ತಾ ಕಾಪಾಡುತ್ತಾ ಬಂದಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದಪ್ಪ ದೇವರೇ, ಸಮಯದಲ್ಲಿ ವಿಶೇಷವಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ವಾಕ್ಯ ಧ್ಯಾನ ಮಾಡುವಂತೆ ಕೊಟ್ಟಂತ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ತಂದೆ ಆದ ದೇವರೇ, ಈ ಸಮಯದಲ್ಲಿ ವಿಶೇಷವಾಗಿ ಈ ಭಾನುವಾರದ ದಿನ ಸ್ವಾಮಿ ನಿನ್ನ ವಾಕ್ಯ ಈ ಮಾಧ್ಯಮದ ಮೂಲಕವಾಗಿ ಧ್ಯಾನ ಮಾಡುವಂತೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ನಾವು ಕಳೆಯುವಂಥ ಪ್ರತಿಯೊಂದು ಗಳಿಗೆ ಅದು ನಿನಗೆ ಮಹಿಮಕರವಾಗಿಯೂ ನಮಗೆ ಆಶೀರ್ವಾದಕರವಾಗಿರುವಂತೆ ಸಹಾಯ ಮಾಡು ದೇವರೇ. ಈ ವಾಕ್ಯ ಧ್ಯಾನ ಮಾಡುವಂಥ ಸಮಯದಲ್ಲಿಯೂ, ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂಥ ಸಮಯದಲ್ಲಿಯೂ, ಪ್ರಾರ್ಥಿಸುವ ಸಮಯದಲ್ಲಿಯೂ, ಸಂಗೀತಗಳನ್ನು ಹಾಡಿ ನಿನ್ನ ಮಹಿಮಪಡಿಸುವಂಥ ಸಮಯದಲ್ಲಿಯೂ ನಿನ್ನ ಪರಿಶುದ್ಧ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿ, ತಂದೆಯ ಮಗ ಪವಿತ್ರಾತ್ಮನ ಮತ್ತು ಏಕದೇವರ ಪ್ರಸನ್ನತೆ ನಮ್ಮ ಮಧ್ಯದೊಳಗಿರಿಸಿ ನಮ್ಮ ಮೂಲಕ ನಿನ್ನ ಮಹಿಮೆ ಎಂದು ನಮ್ಮನ್ನು ಆಶೀರ್ವದಿಸು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ವಿಶೇಷವಾಗಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚೆ ಒಂದೆರಡು ಸಂಗೀತಗಳನ್ನು ನಾವು ಕರ್ತನ ಮಹಿಮೆಗೋಸ್ಕರ ಹಾಡಿಕೊಳ್ಳೋಣ. ಗತಿಯುಂಟು ಮಾಡಿತು ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ. ನರಕುಲದವರೆಲ್ಲರೂ ಪಾಪಾದಿಂದ ನರಕ ಪತ್ರಾರಾದರು, ಪಾಪಾದಿಂದ ನರಕ ಪತ್ರಾರಾದರು, ಪಾಪಾದಿಂದ ನರಕ ಪತ್ರಾರಾದರು. ವರಮುಕ್ತಿ ಮಾತವನರಿಯದೆ ಅಲೆಯಲು ಕರುಣಿಯದೆ ಸುಪೊರಿಯ ಬಲಿಯಾದದು. ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ. ತೋರುವ ಕಿಲ ವಸ್ತುವು ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು. ಸಾರ ಸೃಷ್ಟಿಗಳೆಲ್ಲ ಈ ರಕ್ಷಕಗೆ ಸರಿವಾರವು ಇದು ಸಾಧ್ಯ. ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ ಕರ್ತನದಿಸು ಅತಿ
ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ ಕರ್ತನದಿಸು ಅತಿಶಯ ವರವಲ್ಲವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ದೇವರು ನಮಗೆ ಕೊಟ್ಟಂಥ ಈ ಒಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಇನ್ನೊಂದು ಸಂಗೀತವನ್ನು ಹಾಡುವುದರ ಮೂಲಕವಾಗಿ ಕರ್ತನನ್ನು ನಾವು ಮಯಪಡಿಸುವಂಥವರಾಗಿರೋಣ. ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ
యేసయ్యా యేసయ్యా నీనిల్లదే నానిల్లయ్యా యేసయ్యా యేసయ్యా నీనిల్లదే నానిల్లయ్యా ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ యేసయ్యಾ యేసయ్ಯಾ ನೀನಿಲ್ಲದೆ ನಾನಿಲ್ಲಯ್ಯಾ యేసయ్యಾ యేసయ్ಯಾ ನೀನಿಲ್ಲದೆ ನಾನಿಲ್ಲಯ್ಯಾ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಕರ್ತನ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವಂಥ ದೇವರು ಕೃಪೆ ಕೊಟ್ಟದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟಂಥ ದೇವರ ವಾಕ್ಯದ ಭಾಗವನ್ನು ನಾವು ಓದಿಕೊಳ್ಳೋಣ. ದೇವರ ವಾಕ್ಯದ ಭಾಗ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 1ರಿಂದ 10 ವಚನಗಳು. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 1ರಿಂದ 10 ವಚನಗಳು. ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ ರಾಜ್ಯದ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳನ್ನು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯಾಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನಲ್ಲಿ ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಆಕ್ರಮವಾಗಲಿ ಸಿಕ್ಕಲಿಲ್ಲ. ಆಗ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ದೇವಧರ್ಮದ ಮೂಲಕವೇ ಹೊರತು ಇನ್ಯಾವುದರಲ್ಲಿಯೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಹೀಗೆ ಆ ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೇಶನೇ, ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೆ ಹೊರತು ಬೇರೆ ಯಾವ ದೇವರುಗಳಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬ ಖಂಡಿತ ನಿಬಂಧನೆಯನ್ನು ರಾಜಾಜ್ಞೆ ರೂಪವಾಗಿ ವಿಧಿಸುವುದು ಒಳ್ಳೆಯದೆಂದು ರಾಜ್ಯದ ಸಕಲ ಮುಖ್ಯಾಧಿಕಾರಿ, ನಾಯಕ, ದೇಶಾಧಿಪತಿ, ಮಂತ್ರಿ, ಸಂಸ್ಥಾನಕರು ಆಲೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ಈಗ ನೀನು ಈ ನಿಬಂಧನೆಯನ್ನು ವಿಧಿಸಿ ಇದು ನಿಂತು ಹೋಗದೆ ಮೇದ್ಯರ ಮತ್ತು ಪಾರಸಿಯರ ಎಂದಿಗೂ ರದ್ದಾಗದ ಧರ್ಮ ವಿಧಿಗಳ ಪ್ರಕಾರ ಊರ್ಜಿತವಾಗುವಂತೆ ಶಾಸನಕ್ಕೆ ಹಸ್ತಾಕ್ಷರ ಮಾಡು ಎಂದು ಬಿನ್ನವಿಸಲು ರಾಜನಾದ ದಾರ್ಯಾವೇಶನು ಆ ನಿಬಂಧನಾ ಶಾಸನಕ್ಕೆ ರುಜು ಹಾಕಿದನು. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಅನೇಕ ಸಂದೇಶಗಳನ್ನು ನಾವು ಕೇಳಿಸಿಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ದಾನಿಯೇಲನು ಬರೆದ ಗ್ರಂಥದಲ್ಲಿ ಇರುವಂಥ ಕೆಲವೊಂದು ಆಲೋಚನೆಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುವುದಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ಓದಿದಂಥ ವಾಕ್ಯ ಭಾಗದ ಆಧಾರದ ಮೇಲೆ ಇವತ್ತು ಧ್ಯಾನ ಮಾಡೋದಕ್ಕಿರುವಂಥ ಒಂದು ವಿಷಯ, ಸ್ಟೇಟ್ ಸ್ಟ್ರಾಂಗ್, ಡೋಂಟ್ ಕಾಂಪ್ರಮೈಸ್ ವಿತ್ ದ ವರ್ಲ್ಡ್ ಎಂಬುದಾಗಿ.
ನೀವು ಬಲವಾಗಿ ನಿಂತುಕೊಳ್ಳಿರಿ, ಲೋಕದೊಟ್ಟಿಗೆ ಸಂಧಾನ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ ಇರುವಂಥ ಒಂದು ಅಂಶದ ಮೇಲೆ ನಾವು ಧ್ಯಾನ ಮಾಡುವುದಕ್ಕಿದ್ದೇವೆ. ಮೊದಲನೇದಾಗಿ ದಾನಿಯೇಲನ ಗ್ರಂಥ ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಇದು ಪ್ರವಾದನೆಗಳಿಂದ ತುಂಬಿದಂಥ ಒಂದು ಗ್ರಂಥ ಮತ್ತು ಪ್ರಕಟಣೆಯನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ದಾನಿಯೇಲನ ಗ್ರಂಥವನ್ನು ನಾವು ಖಚಿತವಾಗಿಯೂ ಓದಿಕೊಳ್ಳಲೇಬೇಕು. ಯಾಕೆಂದರೆ ಅನೇಕ ಸಂಗತಿಗಳು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಅನೇಕ ಸಂಗತಿಗಳನ್ನು ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದಾನಿಯೇಲನು ಕ್ರಿಸ್ತ ಪೂರ್ವ 620ರಿಂದ 538ರವರೆಗೆ ಆತನು ವಾಸಿಸಿದ್ದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇವನು ರಾಜವಂಶೀಯನಾಗಿದ್ದನು. ಕ್ರಿಸ್ತಪೂರ್ವ 605ರಲ್ಲಿ ದಾನಿಯೇಲನು ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ ಕಾಲದಲ್ಲಿ ಕೊರೆದೊಯ್ದ ಸೆರೆ ಆಳುಗಳಲ್ಲಿ ಒಬ್ಬನಾಗಿದ್ದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತು ಅವನು ವಯಸ್ಸಿನಲ್ಲಿಯೇ ಸೆರೆಯಾಳಾಗಿ ಆತನು ಕರೆದೊಯ್ಯಲ್ಪಟ್ಟಿದ್ದನು ಎಂಬುದಾಗಿ ನಾವು ನಂಬಬಹುದು. ದಾನಿಯೇಲನ ಗ್ರಂಥ ವರ್ತಮಾನ ಹಾಗೂ ಭವಿಷ್ಯತ್ತಿನ ಕುರಿತಾಗಿ ಮಾತನಾಡುವಂಥ ಒಂದು ಗ್ರಂಥವಾಗಿದೆ. ಪ್ರವಾದನೆಗಳ ವಿಷಯದಲ್ಲಿ ಪ್ರಕಟಣೆ ಹಾಗೂ ದಾನಿಯೇಲನ ಗ್ರಂಥ ಒಟ್ಟಾಗಿ ನಾವು ಕಲಿಯುವಂಥದ್ದು ಅದು ಅವಶ್ಯವಾಗಿದೆ. ದಾನಿಯೇಲನು 80ರ ವಯಸ್ಸಿನಲ್ಲಿ ಇರುವಾಗ 536 BC ಅಂದರೆ ಕ್ರಿಸ್ತಪೂರ್ವ 536ರಲ್ಲಿ ತನ್ನ ಕೊನೆಯ ಪ್ರವಾದನೆಯನ್ನು ಆತನು ನುಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನ ಸೇವೆ ಬ್ಯಾಬಿಲೋನ್ನಲ್ಲಿ ಗಡೀಪಾರು ಆದ ಪೂರ್ತಿ ಸಮಯದಲ್ಲಿ ಇತ್ತು. ಬ್ಯಾಬಿಲೋನ್ ಆದ ಮೇಲೆ ಪಾರ್ಶ್ಯರು ಬಾಬಿಲೋನಿನ ಮೇಲೆ ಅವರು ಜಯ ಸಾಧಿಸಿ ಪಾರ್ಶ್ಯರ ಆಳ್ವಿಕೆ ಕಾಲದಲ್ಲಿಯೂ ಸಹ ಮಿಡೋ ಪರ್ಷಿಯನ್ಸ್ ಎಂಬುದಾಗಿ ನಾವು ಹೇಳ್ತೇವೆ. ಆ ಕಾಲದಲ್ಲಿಯೂ ಸಹಿತ ದಾನಿಯೇಲನು ಆತನು ಇದ್ದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ದಾನಿಯೇಲನ ಗ್ರಂಥ ಓದುವಂಥ ಸಮಯದಲ್ಲಿ ವಿಶೇಷವಾಗಿ ಅನೇಕ ಯವನಸ್ಥರಿಗೆ ಒಂದು ಶ್ರೇಷ್ಠವಾದಂಥ ದಿವ್ಯವಾದ ಸಂದೇಶವನ್ನು ಈ ದಾನಿಯೇಲನ ಗ್ರಂಥ ಅದು ಕೊಡುವಂಥದ್ದಾಗಿದೆ. ಇವತ್ತಿನ ದಿವಸ ಒಂದು ವೇಳೆ ಈ ವಾಕ್ಯ ಭಾಗವನ್ನು ಕೇಳುವಂಥ ಅನೇಕ ಯವನಸ್ಥರು ದಾನಿಯೇಲನ ಜೀವಿತದ ಮೂಲಕವಾಗಿ ಒಂದು ವೇಳೆ ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ ಒಂದು ಶ್ರೇಷ್ಠವಾದ ಅವಕಾಶ ಎಂಬುದಾಗಿ ನಾನು ನಂಬುವಂಥವನಾಗಿದ್ದೇನೆ. ದಾನಿಯೇಲನ ಬರೆದ ಗ್ರಂಥ 1ನೇ ಅಧ್ಯಾಯ 3ರಿಂದ 4 ವಚನಗಳವರೆಗೆ ನಾವು ಓದುವಂಥ ಸಮಯದಲ್ಲಿ ದಾನಿಯೇಲನಲ್ಲಿ ಇದ್ದಂಥ ಶ್ರೇಷ್ಠವಾದ ಗುಣಗಳನ್ನು ನಾವು ಅಲ್ಲಿ ಕಂಡುಕೊಳ್ಳುವಂಥವರಾಗಿದ್ದೇವೆ. ಆತನು ರಾಜವಂಶೀಯನಾಗಿದ್ದನು, ಪ್ರಧಾನರಲ್ಲಿ ಒಬ್ಬನಾಗಿದ್ದನು, ಅಂಗದೋಷವಿಲ್ಲದವನಾಗಿದ್ದನು, ಸುಂದರನಾಗಿದ್ದನು, ಸಮಸ್ತ ಶಾಸ್ತ್ರಜ್ಞನಾಗಿದ್ದನು, ಪಂಡಿತನೂ ಆಗಿದ್ದನು, ವಿದ್ಯಾನಿಪುಣನಾಗಿದ್ದನು, ರಾಜ ಸನ್ನಿಧಿ ಸೇವೆ ಮಾಡಲು ಸಮರ್ಥನೂ ಆಗಿದ್ದನು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಆತನು ಒಬ್ಬ ಯವನಸ್ಥ ಮಗನಾಗಿದ್ದನು. ಇಲ್ಲಿ ವಚನ 17ರಲ್ಲಿ ಆತನು ಪ್ರವೀಣನಾಗಿದ್ದನು ಎಂಬುದಾಗಿ 1ನೇ ಅಧ್ಯಾಯ 17ರಲ್ಲಿ ಓದುವಾಗ ಆತನು ಪ್ರವೀಣನಾಗಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು 19ನೇ ವಚನದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆತನಲ್ಲಿ ಒಂದು ಪ್ರತ್ಯೇಕತೆ ಇತ್ತು. ಆ ಪ್ರತ್ಯೇಕತೆ ಎಂದರೆ ರಾಜನ ಅವರ ಸಂಗಡ ಮಾತಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲನು, ಹನನ್ಯ, ಮಿಶಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಆದ ಕಾರಣ ಅವರು ರಾಜ ಸನ್ನಿಧಿ ಸೇವಕರಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದಾನಿಯೇಲನಲ್ಲಿ ಒಂದು ಪ್ರತ್ಯೇಕತೆ ಇತ್ತು. ದೇವರ ಮೇಲೆ ಆತುಕೊಂಡಂಥ ಈ ಯವನಸ್ಥನಲ್ಲಿ ಒಂದು ಪ್ರತ್ಯೇಕತೆ ಇತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತು 2:11ರಲ್ಲಿ ದಾನಿಯೇಲನ ಕುರಿತಾದಂಥ ಒಂದು ವಿಶೇಷವಾದಂಥ ಸಾಕ್ಷಿ ಏನಂತ ಹೇಳಿದ್ರೆ, ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ರಾಜನು ಕೇಳುವ ಸಂಗತಿಯು ಅತಿ ಕಷ್ಟವಾದದ್ದು, ನರಜನ್ಮದವರ ಮಧ್ಯೆ ವಾಸಿಸಿದ ದೇವರುಗಳೇ ಹೊರತು ಇನ್ನಾರು ರಾಜನ ಸಮ್ಮುಖದಲ್ಲಿ ತಿಳಿಸಲಾರರೆಂದು ಉತ್ತರ ಕೊಟ್ಟರು. ರಾಜನಿಗೆ ಒಂದು ಸ್ವಪ್ನ ಬೀಳುತ್ತದೆ, ಅದನ್ನ ವಿಷಯದಲ್ಲಿ ಆತನು ತಿಳಿದುಕೊಳ್ಳಬೇಕೆಂಬುದಾಗಿ ಪ್ರಯತ್ನ ಮಾಡುವ ಸಮಯದಲ್ಲಿ ದಾನಿಯೇಲ್, ಶದ್ರಕ್, ಮೇಷಕ, ಅಬೇದ್ನೆಗೋ ಇವರ ವಿಷಯದಲ್ಲಿ ಏನಂದರೆ ಒಂದು ದೊಡ್ಡ ಸಾಕ್ಷಿ ಏನಂತ ಹೇಳಿದರೆ, ಇವರು ನರಜನ್ಮದವರ ಮಧ್ಯದಲ್ಲಿ ವಾಸಿಸುವಂಥ ದೇವರುಗಳು ಎಂಬುದಾಗಿ. ಅಂದರೆ ಅಷ್ಟೊಂದು ಉನ್ನತವಾದಂಥ ಆತ್ಮೀಕ ಗುಣಲಕ್ಷಣಗಳನ್ನು ಹೊಂದಿದಂಥ
ಒಂದು ಯೌವನಸ್ಥರ ಗುಂಪು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತು 2:18 ಕಠಿಣ ಪರಿಸ್ಥಿತಿಯಲ್ಲೂ ಪ್ರಾರ್ಥಿಸುವ ಸ್ವಭಾವವನ್ನು ಇವರು ಹೊಂದಿಕೊಂಡವರಾಗಿದ್ದರು. ಇಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದರೆ, ದಾನಿಯೇಲನು ತನ್ನ ಮನೆಗೆ ಹೋಗಿ ಹನನ್ಯ, ಮಿಶಾಯೇಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕದ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಅಂದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ದೇವರು ಈ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಅನ್ನುವಂಥವರನ್ನು ಆತನು ಸೆರೆಯಾಳುಗಳಾಗಿ ಬಂದಂಥ ಇವರ ಮೇಲೆ ದೇವರ ಒಂದು ವಿಶೇಷವಾದ ಕೃಪೆ ಇತ್ತು ಮತ್ತು ಇವರು ದೇವರ ಒಂದು ಶ್ರೇಷ್ಠವಾದ ಗುಣಲಕ್ಷಣಗಳನ್ನು ಹೊಂದಿಕೊಂಡಿದ್ದರು ಎಂಬುದಾಗಿ ನಾವಿಲ್ಲಿ ನೋಡುವಂಥವರಾಗಿದ್ದೇವೆ. ಮತ್ತು 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದುವಾಗ ಈತನಿಗೆ ಪರಮ ಬುದ್ಧಿ ಇತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಅದೇ ಅಧ್ಯಾಯದಲ್ಲಿ ನಾವು ಓದುವಾಗ ನಾವು 6ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಸಮರ್ಥನೆನಿಸಿಕೊಂಡಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತೆ ನಾವು 4ನೇ ವಚನದಲ್ಲಿ ನೋಡುವಾಗ ಆತನು ನಂಬಿಗಸ್ತನಾಗಿದ್ದನು ಎಂಬುದಾಗಿ ನಾವಿಲ್ಲಿ ಓದುವಂಥವರಾಗಿದ್ದೇವೆ. ಆತನಲ್ಲಿ ತಪ್ಪು ಹೊರಿಸೋದಕ್ಕೆ ಯಾವುದೇ ಕಾರಣ ಇಲ್ಲ ಎಂಬುದಾಗಿ, ಅಂದರೆ ದೇವರಿಗೆ ಆತನು ನಂಬಿಗಸ್ತನಾಗಿದ್ದನು ಮತ್ತು ಮನುಷ್ಯರಿಗೂ ಸಹ ಆತನು ನಂಬಿಗಸ್ತನಾಗಿದ್ದನು ಎಂಬುದಾಗಿ. ಮತ್ತೆ 22ನೇ ವಚನದಲ್ಲಿ ನಾವು ಓದುವಂಥ ಸಮಯದಲ್ಲಿ ಚೆನ್ನಾಗಿ ಬರೆದಿದೆ. ಏನಂತ ಹೇಳಿದ್ರೆ, ಆತನು ನಿರ್ಮಲನಾಗಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. 22ನೇ ವಚನ, ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳೆಂಬ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು ಎಂಬುದಾಗಿ. ಪ್ರಿಯರೇ, ಇವೆಲ್ಲ ಏನಂತ ಹೇಳಿದ್ರೆ, ನಾವು ಓದುವಂಥ ಸಮಯದಲ್ಲಿ ಒಂದು ವೇಳೆ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕಾದಂಥ ಅನೇಕ ಯೌವನಸ್ಥರಲ್ಲಿ ಇರತಕ್ಕಂಥ ಅಥವಾ ದೇವರ ಅಪೇಕ್ಷೆ ಪಡುವಂಥ ಕೆಲವು ಶ್ರೇಷ್ಠವಾದ ಗುಣಗಳು ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರಲ್ಲಿ ಇದ್ದವು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದರಲ್ಲಿ ವಿಶೇಷವಾಗಿ ದಾನಿಯೇಲನಲ್ಲಿ ಈ ಎಲ್ಲ ಶ್ರೇಷ್ಠವಾದ ಗುಣಗಳನ್ನು ನಾವು ಕಂಡುಕೊಳ್ಳುವಂಥವರಾಗಿದ್ದೇವೆ. ಮತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಇಂಥ ಒಂದು ಶ್ರೇಷ್ಠ ಗುಣಲಕ್ಷಣಗಳ ಹೊಂದಿಕೊಂಡಂಥ ದಾನಿಯೇಲನು, ಆತನು ಸೆರೆಯಾಳಾಗಿ ಬಂದಂಥವನು, ಆತನು ಆಮೇಲೆ ಒಬ್ಬ ದೇಶವನ್ನು ಆಳುವಂಥ ಒಬ್ಬ ಮಂತ್ರಿಯಾಗಿ ಆತನು ಮಾರ್ಪಡುವಂಥದ್ದನ್ನು ನೋಡ್ತೇವೆ. ದೇವರು ಆತನು ಅಷ್ಟೊಂದು ಉನ್ನತ ಪದವಿಗೆ ಆತನು ಆಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಯೌವನಸ್ಥರು ಸೆರೆಯಾಳುಗಳಾಗಿ ಬಂದಾಗ ರಾಜಭೋಗ, ಎಲ್ಲ ಸುಖ, ರಾಜಾತಿಥ್ಯ ಯಾವುದನ್ನೂ ಲೆಕ್ಕಿಸದೆ ದೇವರಿಗೆ ಭಯಪಡುತ್ತಾ ತಮ್ಮ ಸ್ಥಿರತೆ, ನಿಷ್ಕಲ್ಮಶವಾದ ನಂಬಿಕೆ, ಶೋಧನೆಗಳನ್ನು ಜಯಿಸುವ ದೈವ ಭಯದಿಂದ ತುಂಬಿದಂಥ ಸಾಮರ್ಥ್ಯ ಇವುಗಳನ್ನು ಹೊಂದಿಕೊಂಡು ದೇವರ ಒಂದು ಮಹಿಮೆಯನ್ನು ವ್ಯಕ್ತಪಡಿಸಿದಂಥ ಒಂದು ಯೌವನಸ್ಥರ ಗುಂಪಿದಾಗಿತ್ತು. ದೇವರನ್ನು ಮಹಿಮೆಪಡಿಸಿದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಯಲ್ಲಿ ನಾವಿದ್ದರೆ ನಾವು ಹೇಗೆ ನಡೆದುಕೊಳ್ಳುತ್ತೇವೆ, ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತದೆ, ಒಂದು ವೇಳೆ ಇದನ್ನು ನಾವು ಇವತ್ತಿನ ದಿವಸ ಪರೀಕ್ಷೆ ಮಾಡಿಕೊಳ್ಳಬೇಕು. ಈ ಒಂದು ವಿಶೇಷವಾದಂಥ ಸಮಯದಲ್ಲಿ ನಾವು ನೋಡ್ತೇವೆ, ದಾನಿಯೇಲನನ್ನು ಹೇಗಾದರೂ ಮಾಡಿ ಆತನನ್ನು ತಪ್ಪಿತಸ್ಥನನ್ನಾಗಿ ಮಾಡಿ ಆತನಲ್ಲಿ ತಪ್ಪುಗಳನ್ನು ಕಂಡುಹಿಡಿಯಬೇಕೆಂಬುದಾಗಿ ದಾರ್ಯಾವೇಶನ ಆಸ್ಥಾನದಲ್ಲಿದ್ದಂಥ ಕೆಲವು ಪ್ರಧಾನರು ಮತ್ತು ದೇಶಾಧಿಪತಿಗಳು ಮತ್ತು ಸಂಸ್ಥಾನ ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು ಅವರೆಲ್ಲರೂ ಸಹಿತ ಏನೋ ಒಂದು ಟ್ರ್ಯಾಪ್ ಮಾಡಬೇಕು. ದೇ ವಾಂಟೆಡ್ ಟು ಟ್ರ್ಯಾಪ್ ಡ್ಯಾನಿಯಲ್ somehow and make him in front of God, in front of the king as a culprit ಎಂಬುದಾಗಿ, ಅಥವಾ ಆತನ ರಾಜನ ಮುಂದೆ ಒಂದು ತಪ್ಪಿತಸ್ಥನನ್ನಾಗಿ ಮಾಡಬೇಕೆಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡ್ತೇವೆ. ಆದರೆ ಆ ಪ್ರಯತ್ನಗಳನ್ನು ಮಾಡುವಂಥ ಸಮಯದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಅವರ ಈ ವಾಕ್ಯ ಭಾಗದಲ್ಲಿ ಬರೆದಿದೆ, ಆತನು ದಾನಿಯನ್ನು ಪರಮ ಬುದ್ಧಿ ಉಳ್ಳವನಾಗಿದ್ದ, ಆತನು ಸಮರ್ಥನೆನಿಸಿಕೊಂಡಿದ್ದ, ನಂಬಿಗಸ್ತನಾಗಿದ್ದ, ನಿರ್ಮಲನಾಗಿದ್ದ. ಅಂಥ ಒಂದು ಸಮಯದಲ್ಲಿ ಒಂದು ವೇಳೆ ಇವರ ಒಂದು ಪ್ರಯತ್ನ ಹೇಗೆ ಅದು ಸಫಲವಾಗ್ತದೋ ಇಲ್ಲವೋ, ಅಥವಾ ದಾನಿಯೇಲನಲ್ಲಿ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಂಥ ಗುಣ ಯಾವುದೆಂಬುದಾಗಿ ನಾವು ಇವತ್ತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ವಿಶೇಷವಾಗಿ ಇಲ್ಲಿ ಒಂದು ಎಂದರೆ ಕುಯುಕ್ತಿ ಉಳ್ಳಂಥ ಕಾನ್ಸ್ಪಿರೇಟಿಂಗ್ ಪ್ಲ್ಯಾನ್ ಎಂಬುದಾಗಿ ನಾವು ನೋಡ್ತೇವೆ. ಒಂದು ಕಾನ್ಸ್ಪಿರೇಟಿಂಗ್ ಪ್ಲ್ಯಾನ್ ಮಾಡ್ತಾರೆ ಇದು ದಾನಿಯೇಲನ ವಿರುದ್ಧವಾಗಿ. ಏನಂತ ಹೇಳಿದ್ರೆ, ರಾಜನ ಹತ್ತಿರ ಬಂದುಬಿಟ್ಟು ರಾಜನನ್ನು ಮೆಚ್ಚಿಸುವುದಕ್ಕೋಸ್ಕರ ರಾಜನೇ 1 ತಿಂಗಳವರೆಗೂ
ಯಾರಿಗೂ ಸಹಿತ ಮನುಷ್ಯರಿಗಾಗಲಿ ದೇವರುಗಳಿಗಾಗಲಿ ಯಾರ ಹತ್ರನೂ ಸಹಿತ ಪ್ರಾರ್ಥನೆ ಮಾಡಲಾರದೆ ಕೇವಲ ನಿನ್ನ ಸನ್ನಿಧಾನದಲ್ಲಿ ಮಾತ್ರ ಬಂದು ಆ ಜನರು ಪ್ರಾರ್ಥನೆ ಮಾಡುವ ಹಾಗೆ ಒಂದು ರಾಜಾಜ್ಞೆಯನ್ನು ಹೊರಡಿಸಬೇಕೆಂಬುದಾಗಿ ಹೇಳುವಂಥ ಸಮಯದಲ್ಲಿ ಇಲ್ಲಿ ಆ ರಾಜಾಜ್ಞೆಗೆ ಒಂದು ವೇಳೆ ಸಾಮಾನ್ಯವಾಗಿ ಇಂಥ ಒಂದು ಹೊಗಳಿಕೆ, ಇಂಥ ಒಂದು ಹೆಚ್ಚಳ ಮಾಡಿ ಮಾತನಾಡುವಂಥ ಸಮಯದಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಸಹಜವಾಗಿ ಜಾರುವಂಥದ್ದು, ತಪ್ಪಿ ಹೋಗುವಂಥದ್ದು ಸಹಜ. ಹಾಗೆ ರಾಜನು ಸಹಿತ ಆ ಒಂದು ತಪ್ಪನ್ನು ಮಾಡುವಂಥ ಸಮಯದಲ್ಲಿ ಆತನು ಆ ಒಂದು ರಾಜಾಜ್ಞೆಗೆ ರುಜು ಹಾಕಿದಂಥ ಸಮಯದಲ್ಲಿ ಇದು ದಾನಿಯೇಲನಿಗೆ ಗೊತ್ತಾಗ್ತದೆ. ದಾನಿಯೇಲನಿಗೆ ಅದು ಗೊತ್ತಾದಂಥ ಸಮಯದಲ್ಲಿ ಆತನು ಭಯಪಡಲಾರದೆ ಆತನು ಹೋಗಿ ಇಲ್ಲಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇದು ಒಂದು ವೇಳೆ ನಾವು ಆಲೋಚನೆ ಮಾಡಿದರೆ ದಾನಿಯೇಲ್, by depending upon God, he stood against the administration of the king. He stood against the ruling of the king. ಇವತ್ತಿನ ದಿವಸ ಇಂಥ ಧೈರ್ಯವನ್ನು ಮಾಡುವಂಥದ್ದು ನಮಗೆ ಬಹಳ ಕಡಿಮೆ, ಬಹಳ ಕಷ್ಟಕಾರಿ. ಯಾಕೆಂತ ಹೇಳಿದ್ರೆ ನಾವು ಅನೇಕ ಸಾರಿ ಈ ಲೋಕದಲ್ಲಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಬರುವಂಥ ಸಮಯದಲ್ಲಿ, ಇಂಥ ಒಂದು ಸಂದಿಗ್ಧ ಸನ್ನಿವೇಶಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುವಂಥ ಸಮಯದಲ್ಲಿ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ದಟ್ ವಿ ಆರ್ ಗೋಯಿಂಗ್ ಟು ಕಾಂಪ್ರಮೈಸ್ ವಿತ್ ಅವರ್ ಫೇತ್. ನಾವೇನಂತ ಹೇಳಿದ್ರೆ ಕೆಲವರು ಹೇಳ್ತಾ ಇರ್ತಾರೆ ಅಂದರೆ ಬೀಸೋ ದೊಣ್ಣೆಗೆ ತಪ್ಪಿಸಿಕೊಂಡ್ರೆ 6 ತಿಂಗಳ ಆಯುಷ್ ಎಂಬುದಾಗಿ. ಅಂದರೆ ಅನೇಕ ಸಾರಿ ಕೆಲವರು ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ, ತಮ್ಮ ಒಂದು ಸ್ವಾರ್ಥವನ್ನು ನೀಗಿಸಿಕೊಳ್ಳೋದಕ್ಕೋಸ್ಕರ ಅನೇಕ ಸಾರಿ ಅನೇಕ ಜನರು ಕಾಂಪ್ರಮೈಸ್ ಆಗುವಂಥದ್ದನ್ನು, ಸಂಧಾನ ಮಾಡಿಕೊಳ್ಳುವಂಥದ್ದನ್ನು, ತಮ್ಮೊಂದಿಗೆ ತಾವೇ ಸಂಧಾನ ಮಾಡಿಕೊಳ್ಳುವಂಥದ್ದು, ಲೋಕದೊಂದಿಗೆ ಸಂಧಾನ ಮಾಡಿಕೊಳ್ಳುವಂಥ ಅನೇಕ ಸನ್ನಿವೇಶಗಳನ್ನು ನಾವಿಲ್ಲಿ ನೋಡುವಂಥವರಾಗಿದ್ದೇವೆ. ಆದರೆ ದಾನಿಯೇಲನಲ್ಲಿ 3 ಬಹಳ ಆರೋಗ್ಯಕರವಾದಂಥ ಗುಣಗಳು ಇದ್ದವು ಎಂಬುದಾಗಿ, ಅವುಗಳನ್ನು ಇವತ್ತಿನ ದಿವಸ ಈ ಸಂದೇಶವನ್ನು ಕೇಳಿಸಿಕೊಳ್ತಾ ಇರುವಂಥ ಪ್ರತಿಯೊಬ್ಬರು ಇದನ್ನು ಅಳವಡಿಸಿಕೊಳ್ಳಬೇಕು. ಯವನಸ್ಥರು ವಿಶೇಷವಾಗಿ ಇದನ್ನು ಅಳವಡಿಸಿಕೊಳ್ಳಬೇಕು. ಯವನಸ್ಥರಿಗೆ ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಯಾಕಂದರೆ ಯವನಸ್ಥರು ಈ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ದಾನಿಯೇಲನ ಗ್ರಂಥ ಇದು ಯವನಸ್ಥರು ಕೇಳಿ ತಿಳಿದುಕೊಂಡು ಓದಿ ಅರ್ಥ ಮಾಡಿಕೊಂಡು ಯವನಸ್ಥರು ತಮ್ಮ ಜೀವಿತಗಳನ್ನು ಮಾರ್ಪಡಿಸಿಕೊಳ್ಳುವಂಥ ಒಂದು ಶ್ರೇಷ್ಠವಾದಂಥ ಒಂದು ಗ್ರಂಥ. ಯಾಕಂದರೆ ಯವನ ಪ್ರಾಯದಲ್ಲಿ ದಾನಿಯೇಲನ ಒಂದು ತ್ಯಾಗ, ದಾನಿಯೇಲನ ಒಂದು ಸಮರ್ಪಣೆ, ದಾನಿಯೇಲನ ಒಂದು ಧೈರ್ಯ, ದಾನಿಯೇಲನ ಒಂದು ಆತ್ಮಿಕ ಜೀವನ, ದಾನಿಯೇಲನ ಒಂದು ಅಂದರೆ ದೇವರ ಮಹಿಮೆಗೋಸ್ಕರ ದೇವರ ಮೇಲಿಟ್ಟಂಥ ನಂಬಿಕೆಯನ್ನು ಸಿದ್ಧಾಂತಪಡಿಸುವಂಥ ಧೈರ್ಯ, ಅವೆಲ್ಲವುಗಳನ್ನು ನಾವಿಲ್ಲಿ ನೋಡುವಂಥವರಾಗಿದ್ದೇವೆ. ವಿಶೇಷವಾಗಿ ದಾನಿಯೇಲನಲ್ಲಿ ಕಂಡು ಬಂದಂಥ 3 ಆರೋಗ್ಯಕರವಾದಂಥ ಗುಣಗಳು ನಾವು ನೋಡ್ತೇವೆ. ಮೊದಲನೇದಾಗಿ ಎ ಹ್ಯಾಬಿಟ್ ಆಫ್ ಇಂಟೆಗ್ರಿಟಿ ಅಂಡ್ ಹಾನೆಸ್ಟಿ ಎಂಬುದಾಗಿ ನಾವು ನೋಡ್ತೇವೆ. ಹ್ಯಾಬಿಟ್ ಆಫ್ ಇಂಟೆಗ್ರಿಟಿ ಅಂಡ್ ಹಾನೆಸ್ಟಿ. ಎರಡನೇದಾಗಿ ಹ್ಯಾಬಿಟ್ ಆಫ್ ಕನ್ಸಿಸ್ಟೆನ್ಸಿ ಇನ್ ಪ್ರೇಯರ್. ಮೂರನೇದಾಗಿ ಹ್ಯಾಬಿಟ್ ಆಫ್ ಡಿಟರ್ಮಿನೇಷನ್ ಅಂಡ್ ಡಿಸಿಪ್ಲಿನ್ ಎಂಬುದಾಗಿ 3 ವಿಷಯಗಳು. ಪ್ರಿಯರೇ, ಈ 3 ವಿಷಯಗಳನ್ನು ಇವತ್ತಿನ ದಿವಸ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಹ್ಯಾಬಿಟ್ ಆಫ್ ಇಂಟೆಗ್ರಿಟಿ ಅಂಡ್ ಹಾನೆಸ್ಟಿ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಅದು 1ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ ನಮಗೆ ಅದು ಕಂಡು ಬರುವಂಥದ್ದಾಗಿದೆ. 8 ಮತ್ತು 9ನೇ ವಚನದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ಆಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನೆಂಬುದಾಗಿ ಇಲ್ಲಿ ಬರೆದಿದೆ. ಪ್ರಿಯರೇ, ಇದನ್ನು ನಾವು ಲಾಜಿಕ್ ಆಗಿ ನಾವು ಆಲೋಚನೆ ಮಾಡುವಂಥ ಸಮಯದಲ್ಲಿ ಸೆರೆಯಾಳುಗಳನ್ನು ಕರೆದುಕೊಂಡು ಹೋಗಿದ್ದಾರೆ. ಸೆರೆಯಾಳುಗಳು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಆ ಒಂದು ಸೆರೆಯಾಳುಗಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಅವರಲ್ಲಿ ಕೊರತೆ, ಕಷ್ಟಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. ಮತ್ತು ಇನ್ನೊಂದೇನಂತಂದರೆ ಸೆರೆಯಾಳುಗಳಿಗೆ ಯಾರೂ ಸಹಿತ ಇಂಥ ಒಂದು ಗೌರವವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಅನೇಕ ಸಾರಿ ಎಲ್ಲವನ್ನ ಕಳೆದುಕೊಂಡು ದಾಸತ್ವದಲ್ಲಿ ಜೀವಿಸುವುದಕ್ಕೆ ಒಂದು ಏನಪ್ಪ ಅಂದರೆ ಸನ್ನಿವೇಶ ಬಂದಂಥ ಸಮಯದಲ್ಲಿ ಯಾವುದೇ ಒಂದು ಒಳ್ಳೆಯದು ಸಿಗುತ್ತದೆ ಅಥವಾ ಯಾವುದೇ ಒಂದು ಅನುಕೂಲಕರವಾದಂಥ ಸಮಯ ಬಂದಿದೆ ಅಥವಾ ಅನುಕೂಲಕರವಾದಂಥ ಜೀವಿತ ನಮಗೆ ಸಿಗುತ್ತಾ ಇದೆ ಎಂಬುದಾಗಿ ಹೇಳುವುದಾದರೆ ಪ್ರತಿಯೊಬ್ಬ ಮನುಷ್ಯನು ಸಹಿತ ಆ ಶೋಧನೆಗೆ ಒಳಗಾಗಿ ಆತನು ತನ್ನನ್ನು ತಾನು ಒಪ್ಪಿಸಿಕೊಡುವಂಥ ಜೀವಿತವನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ he had a habit of integrity and honesty ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ನಾವು ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ
Every Christian, one who is called to be Christian, he must be having integrity, a character of integrity and honesty for a spiritual life. ಆತನ ಜೀವಿತದಲ್ಲಿ ಆತನು ಅಂದರೆ ಇಂಟೆಗ್ರಿಟಿ ಎಂಬುದಾಗಿ ಹೇಳುವಾಗ ಸಂಪೂರ್ಣತೆ, ಅಭೇದ್ಯತೆ ಮತ್ತು ಭಾವಶುದ್ಧಿ ಎಂಬುದಾಗಿ ನೋಡ್ತೀವಿ. ಇಂಟೆಗ್ರಿಟಿ ಅನ್ನುವಾಗ ಭಾವಶುದ್ಧಿ ಉಳ್ಳಂತಹ ಒಂದು ಜೀವಿತವನ್ನ ಪ್ರತಿಯೊಬ್ಬ ಯೌವನಸ್ಥನು ಹೊಂದಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಯಾಕೆಂದ್ರೆ ಭಾವಶುದ್ಧಿ ಅನ್ನುವಂಥದ್ದು ತಾನ ನಡೆ, ನುಡಿ, ಕ್ರಿಯೆಗಳಲ್ಲಿ, ತಾನ ಆಲೋಚನೆಗಳಲ್ಲಿ, ತನ್ನ ಮಾತುಗಳಲ್ಲಿ ಪ್ರತಿಯೊಂದರಲ್ಲಿ ಸಹಿತ ಭಾವಶುದ್ಧಿಯನ್ನು ಹೊಂದಿಕೊಂಡಂತ ಒಬ್ಬ ಯೌವನಸ್ಥನು ದೇವರನ್ನು ಮಹಿಮೆಪಡಿಸುವುದಕ್ಕೆ ಸಾಧ್ಯವಿದೆ ಎಂಬುದಾಗಿ ನೋಡ್ತೇವೆ. ಮತ್ತು ಅಷ್ಟು ಮಾತ್ರವಲ್ಲದೆ ಹಾನೆಸ್ಟಿ ಎಂಬುದಾಗಿ ನೋಡುವಾಗ ಪ್ರಾಮಾಣಿಕತೆ, ಸತ್ಯಸಂಧತೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈಗಿನ ದಿನಮಾನಗಳಲ್ಲಿ ನಾವು ದಿಸ್ ಇಸ್ ಅ ರೇರ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್ ದಟ್ ಡ್ಯಾನಿಯಲ್ ಹ್ಯಾಡ್ ಇನ್ ಹಿಸ್ ಲೈಫ್. ಬಟ್ ಟುಡೇಸ್ ಯಂಗ್ ಪೀಪಲ್ ಆರ್ ನಾಟ್ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಇವತ್ತಿನ ದಿವಸ ಅನೇಕ ಯೌವನಸ್ಥರು ಇಂಥ ಒಂದು ಒಳ್ಳೆಯ ಗುಣಲಕ್ಷಣಗಳನ್ನು ಹೊಂದಿಕೊಂಡಂತೆ ಯೌವನಸ್ಥರು ನೋಡುವಂಥದ್ದು ಬಹಳ ವಿರಳ. ಯಾಕಂತ ಹೇಳಿದ್ರೆ ಅನೇಕ ಯೌವನಸ್ಥರು ಇವತ್ತಿನ ದಿವಸ ಏನಂದ್ರೆ ಈ ಲೋಕ ಭೋಗಗಳಲ್ಲಿ, ಲೋಕವು ಕೊಡುವಂತಹ ಸುಖ ಸಂಪತ್ತುಗಳಲ್ಲಿ, ಲೋಕದಲ್ಲಿ ಇರುವಂತಹ ಎಲ್ಲ ಆಕರ್ಷಣೆಗಳಿಗೆ ತಮ್ಮನ್ನು ಬಲಿಯಾಗಿಸಿಕೊಂಡು ಇವತ್ತಿನ ದಿವಸ ದೇವರ ಒಂದು ಪ್ರಸನ್ನತೆಯಿಂದ ದೂರ ಓಡಿ ಹೋಗ್ತಾ ಇರುವಂಥದ್ದನ್ನೇ ನಾವು ನೋಡ್ತೇವೆ ಹೊರತು ಇಂಥ ಒಂದು ಲೋಕ ಭೋಗಗಳನ್ನು ಅನುಭವಿಸ್ತಾ ನಾವು ಅಶುದ್ಧರಾಗಿ ದೇವರಿಗೆ ಅವಮಾನ ತರುವಂಥ ಜೀವಿತ ಮಾಡುವಂಥದ್ದು ಬೇಡ ಎಂಬುದಾಗಿ ತೀರ್ಮಾನ ಮಾಡುವಂಥ ಕಡಿಮೆ ಯೌವನಸ್ಥರನ್ನು ನಾವು ನೋಡಿಕೊಳ್ಳುವಂಥವರಾಗಿದ್ದೇವೆ. ಪ್ರೇರಿಯಲ್ಲಿ ದೇವರ ವಾಕ್ಯವನ್ನು ನೋಡ್ತೀವಿ ಅಂದರೆ ಶುದ್ಧತೆಯನ್ನ ಕಾಪಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಯೌವನಸ್ಥರಿಗೂ ಮತ್ತು ಪ್ರತಿಯೊಬ್ಬ ಕ್ರೈಸ್ತನಿಗೂ ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದ್ರೆ ದೇವರ ವಾಕ್ಯ ನೋಡ್ತೇವೆ, ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಬರೆದಿರುವಂಥದ್ದು ನೋಡುವಂಥವರಾಗಿದ್ದೇವೆ. ಮತ್ತು ಇಲ್ಲಿ ದೇವರ ವಾಕ್ಯದಲ್ಲಿ 1ನೇ ಯೋಹಾನ 1ನೇ ಅಧ್ಯಾಯ 15-17 ವಚನ ನಾವು ಓದುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುವ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ ಬರೆದಿರುವಂಥದ್ದು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಈ ಸಮಯದಲ್ಲಿ ದಾನಿಯೇಲನ ಜೀವಿತವನ್ನು ನಾವು ಆಲೋಚನೆ ಮಾಡುವಂಥ ಸಮಯದಲ್ಲಿ ಎಂಥ ಒಂದು ಶ್ರೇಷ್ಠವಾದ ಜೀವಿತ. ದಾನಿಯೇಲನಿಗೆ ರಾಜಾಜ್ಞೆ ಆಯಿತು. ರಾಜಾಜ್ಞೆ ಅಂತ ಹೇಳಿದ್ರೆ ರಾಜನು ಹೇಳಿದಂಥ ಮಾತನ್ನು ನೆರವೇರಿಸಿ ಹೋದರೆ ಅದಕ್ಕೆ ಕಠಿಣವಾದ ಶಿಕ್ಷೆ ಇರ್ತದೆ. ಮತ್ತು ರಾಜಾಜ್ಞೆ ಆಗಿರುವಂಥದ್ದು ಏನಂತ ಹೇಳಿದ್ರೆ ಆತನು ಕಷ್ಟಪಡಬೇಕೆಂಬುದಾಗಿ ಅಲ್ಲ, ದುಃಖ ಪಡಬೇಕೆಂಬುದಾಗಿ ಅಲ್ಲ, ಕಷ್ಟಪಟ್ಟು ಕೆಲಸ ಮಾಡಬೇಕನ್ನುವಂಥದ್ದಲ್ಲ. ಆತನಿಗೆ ಏನ್ ರಾಜಾಜ್ಞೆ ಆಗಿರ್ತದೆ ಅಂತ ಹೇಳಿದ್ರೆ ಆತನಿಗೆ ರಾಜನು ಊಟ ಮಾಡುವಂತ, ರಾಜನು ಕುಡಿಯುವಂತ ಎಲ್ಲಾ ಶ್ರೇಷ್ಠವಾದದ್ದನ್ನ ದಾನಿಯೇಲನಿಗೆ ಕೊಡುವುದಕ್ಕೆ ರಾಜನ ಆಜ್ಞೆ ಆಗಿತ್ತು. ಇವರು ರಾಜನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ವಿಶೇಷವಾಗಿ ಆರಿಸಲ್ಪಡಬೇಕಾದಂಥ ಕೆಲವು ಯೌವನಸ್ಥರನ್ನ ಆರಿಸಿಕೊಂಡ ಸಮಯದಲ್ಲಿ ಇಂಥವರಿಗೆ ಇಲ್ಲಿ ದೇವರ ವಾಕ್ಯ ಇರ್ತದೆ, ರಾಜನ ಭೋಜನ ಪದಾರ್ಥಗಳನ್ನು ಅಂದ್ರೆ ಇವತ್ತಿನ ದಿವಸ ಅನೇಕರು ಏನಪ್ಪಾ ಅಂದ್ರೆ ಐ ಆಮ್ ಸೋ ಸಾರಿ ಟು ಸೇ ದಿಸ್ ಒನ್, ಸಮ್ ಪೀಪಲ್ ಲಿವ್ ಫಾರ್ ಈಟಿಂಗ್. ಕೆಲವರು ಬದುಕೋದೇ, ಕೆಲವರು ಊಟ ಮಾಡೋದಕ್ಕೋಸ್ಕರ ಬದುಕ್ತಾರೆ, ಆದರೆ ಕೆಲವರು ಬದುಕುವುದಕ್ಕೋಸ್ಕರ ಊಟ ಮಾಡ್ತಾರೆ. ಎರಡು ವ್ಯತ್ಯಾಸ ಇದೆ. ಬದುಕೋದಕ್ಕೋಸ್ಕರ ಊಟ ಮಾಡುವಂಥದ್ದು, ಬದುಕಿರುವುದೇ ಊಟ ಮಾಡೋದಕ್ಕೋಸ್ಕರ ಎಂಬುದಾಗಿ ಎರಡು ವ್ಯತ್ಯಾಸಗಳು. ಇಲ್ಲಿ ದೇವರ ವಾಕ್ಯವನ್ನು ನೋಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ದಾನಿಯೇಲನಿಗೆ ಅಂತ ಒಂದು ಸುಖಭೋಗ, ರಾಜನ ಭೋಜನ ಪದಾರ್ಥಗಳನ್ನು ತಿಂದು, ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ಏನಪ್ಪಾ ಅಂದ್ರೆ ಕುಡಿಬೇಕೆಂಬುದಾಗಿ, ಅಂದ್ರೆ ಅಷ್ಟೊಂದು ಸಮೃದ್ಧಿಯಾದಂಥ ಒಂದು ಜೀವಿತ, ಸಮೃದ್ಧಿಯಾದಂಥ ಒಂದು ಪ್ರಾವಿಷನ್, ಒಂದು ಒದಗಿಸುವಿಕೆ ಅಲ್ಲಿ ಇದ್ದರೂ ಸಹಿತ ದಾನಿಯೇಲನು ಹೇಳ್ತಾನೆ ಏನಂತ ಹೇಳಿದ್ರೆ, ರಾಜನು ಭುಜಿಸುವಂತ ಪದಾರ್ಥಗಳನ್ನು ಭುಜಿಸಿ, ರಾಜನು ಕುಡಿಯುವಂತ ದ್ರಾಕ್ಷಾರಸವನ್ನು ಕುಡಿದು ನಾನು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಇವತ್ತಿನ ದಿವಸ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ ಏನಂದ್ರೆ, ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಇವುಗಳು ಇವತ್ತಿನ ದಿವಸ ನಾವು ತಿನ್ನುವಂಥದ್ದು, ಕುಡಿಯುವಂಥದ್ದು ದೇವರ ರಾಜ್ಯವಲ್ಲ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾದರೆ ತಿನ್ನುವುದು ಕುಡಿಯೋದು ದೇವರ ರಾಜ್ಯವಲ್ಲ ಅಂತ ಹೇಳಿದ್ರೆ ತಿನ್ನೋದನ್ನೇ ಬಿಟ್ಟು ಬಿಡಬೇಕಾ? ಇಲ್ಲ, ದೇವರ ವಾಕ್ಯ ಹಾಗೆ ಹೇಳೋದಿಲ್ಲ. ತಿನ್ನುವುದಕ್ಕೋಸ್ಕರವೇ ಬದುಕುವಂತ ಪ್ರಾಣಿಗಳಿಗೋಸ್ಕರ, ಬದುಕುವಂತ ಜನರಿಗೋಸ್ಕರ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯರೇ, ಇವತ್ತಿನ ದಿವಸ ನಾವು ಬಹಳ ಸುಖವಾಗಿರಬೇಕು, ನಾವು ಏನಂದ್ರೆ ಸಮೃದ್ಧಿಯಾಗಿ ತಿನ್ನಬೇಕು, ಸಮೃದ್ಧಿಯಾಗಿ ಕುಡಿಯಬೇಕು. ಇವತ್ತಿನ ದಿವಸ ಅನೇಕರು ಊಟ ಮಾಡುವುದಕ್ಕೆ ಚಿಂತೆ ಮಾಡಲಾರದೆ ಕುಡಿಯೋದಕ್ಕೋಸ್ಕರ ಚಿಂತೆ ಮಾಡುವಂತ ಅನೇಕ ಜನರನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಇವತ್ತಿನ ದಿವಸ ದೇವರ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ,
ನಾನು ದೇವರಿಗೋಸ್ಕರ ಒಂದು ವೇಳೆ ಯಾವುದನ್ನಾದರೂ ತ್ಯಾಗ ಮಾಡುವುದಾದರೆ ದೇವರು ಅದನ್ನು ಸಮೃದ್ಧಿಯಾಗಿ ನಮಗೆ ಕೊಟ್ಟು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಹಲ್ಲೆಲೂಯ. ಈ ಸಮಯದಲ್ಲಿ ವಿಶೇಷವಾಗಿ ದಾನಿಯೇಲನ ಜೀವಿತದಲ್ಲಿ ಇದ್ದಂಥ ಒಂದು ವಿಶೇಷವಾದ ಗುಣ ಏನಂತ ಹೇಳಿದ್ರೆ, ಆತನು ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ ಇವುಗಳಿಗೆ ಆತನು ಒತ್ತನ್ನು ಕೊಡಲಿಲ್ಲ. ಪ್ರಿಯರೇ, ಯಾರಾದರೂ ಸಹಿತ ಇಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ತಕ್ಷಣ ಅಯ್ಯೋ ನಮಗೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಸುಖವಾಗಿ ಜೀವಿಸುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ದಾನಿಯೇಲನಿಗೆ ತನ್ನ ದೇವರ ಮೇಲೆ ಇಟ್ಟಂಥ ಪ್ರೀತಿ, ತನ್ನ ದೇವರ ಮೇಲೆ ಇಟ್ಟಂಥ ನಂಬಿಕೆ, ತನ್ನ ದೇವರ ಮೇಲೆ ಆತನು ಕಾಪಾಡಿಕೊಳ್ಳಬೇಕಾದಂಥ ಒಂದು ಇಂಟೆಗ್ರಿಟಿ, ಅಂದರೆ ಆ ಒಂದು ಭಾವಶುದ್ಧಿಯನ್ನು ಆತನು ಏನಂದರೆ ಕಾಪಾಡಿಕೊಂಡು ಎಂಬುದಾಗಿ ನೋಡುವಂಥವರಾಗಿದ್ದೆ. ಪ್ರಿಯರೇ, ಇವತ್ತಿನ ದಿವಸ ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನೋಡುವಾಗ, ಶುದ್ಧತೆ ಎಂಬುದಾಗಿ ಹೇಳುವಾಗ ನಮ್ಮ ಕ್ರಿಯೆಗಳಲ್ಲಿ ಶುದ್ಧತೆ ಇರಬೇಕು, ಆಲೋಚನೆಯಲ್ಲಿ ಶುದ್ಧತೆ ಇರಬೇಕು, ನಡೆನುಡಿಯಲ್ಲಿ ಶುದ್ಧತೆಗಳಿರಬೇಕು. ನಾವು ಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಂತ ಅಸಾಧ್ಯ. ಇವತ್ತಿನ ದಿವಸ ನಾವು ಒಂದು ವೇಳೆ ನಾವು ಕೇವಲ ಕೆಲವರು ಹೇಳ್ತಾ ಇರ್ತಾರೆ, ಕೆಲವರು ಆಕ್ಟ್ ಮಾಡ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ ಸಮ್ ಪೀಪಲ್ ಆರ್ ದೇರ್, ದೇ ಆಕ್ಟ್ ಹೋಲಿಯರ್ ದನ್ ಆಟಿಟ್ಯೂಡ್. ಹೋಲಿಯರ್ ದನ್ ಆಟಿಟ್ಯೂಡ್ ಅಂದ್ರೆ ತಾವು ಏನಾಗಿದ್ದಾರೋ ಅದಕ್ಕಿಂತ ಬಹಳ ಪರಿಶುದ್ಧರೆಂಬುದಾಗಿ ಜನರ ಮುಂದೆ ತೋರ್ಪಡಿಸಿಕೊಳ್ಳುವುದಕ್ಕೆ ಕೆಲವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಇವತ್ತಿನ ದಿವಸ ದೇವರ ವಾಕ್ಯ ಹೇಳ್ತದೆ ಅಂದ್ರೆ, ನಿನ್ನ ನಡೆ ನುಡಿ ಕ್ರಿಯೆಗಳಲ್ಲಿ, ನಿನ್ನ ಆಂತರ್ಯದಲ್ಲಿ, ನಿನ್ನ ಆಲೋಚನೆಗಳಲ್ಲಿ, ನಿನ್ನ ಕ್ರಿಯೆಗಳಲ್ಲಿ ನೀನು ಪರಿಶುದ್ಧನಾಗಿ ಇರೋದಕ್ಕೋಸ್ಕರ ನೀನು ಸಿದ್ಧನಾಗಿರಬೇಕು. ಮತ್ತು ಲೋಕದ ಯಾವ ಭೋಗಗಳೂ ಸಹಿತ ನಿನ್ನನ್ನು ಕರಪ್ಟ್ ಮಾಡಲಾರ್ದಾಗಿ, ಭ್ರಷ್ಟನನ್ನಾಗಿ ಮಾಡಲಾರದಂತಹ ಆ ಒಂದು ದೃಢವಾದ ವಿಶ್ವಾಸ, ನಂಬಿಕೆ ನಿನ್ನಲ್ಲಿ ನೀನು ಇಟ್ಟುಕೊಳ್ಳುವಂಥವನಾಗಿರಬೇಕು. ಇವತ್ತಿನ ದಿವಸ ಒಂದು ವೇಳೆ ಈ ಕೊರೋನಾ ವೈರಸ್ ಬಂದಿರೋದ್ರಿಂದ ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ, ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿತ್ತು. ಆ ಮೆಸೇಜ್ನಲ್ಲಿ ಒಬ್ಬ ನಾಸ್ತಿಕ ಮತ್ತು ಕೊರೋನಾ ವೈರಸ್ ಇವೆರಡರಲ್ಲಿ ವಾಗ್ವಾದ ನಡೀತದಂತೆ. ನೋಡ್ರಿ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿ ಬಿಟ್ಟಿದ್ದಾರೆ ಅದನ್ನ. ಒಬ್ಬ ನಾಸ್ತಿಕ ಮತ್ತು ಕೊರೋನಾ ವೈರಸ್ನಲ್ಲಿ ವಾಗ್ವಾದ ನಡೀತದಂತೆ. ವಾಗ್ವಾದ ನಡೆದಂಥ ಸಮಯದಲ್ಲಿ ನಾಸ್ತಿಕ ಹೇಳ್ತಾನಂತೆ ದೇವರಿಲ್ಲ ಎಂಬುದಾಗಿ, ಕೊರೋನಾ ವೈರಸ್ ಹೇಳ್ತದಂತೆ ದೇವರಿದ್ದಾನೆ ಎಂಬುದಾಗಿ. ನೋಡ್ರಿ ಎಷ್ಟು ವಿಚಿತ್ರ ಅಲ್ವಾ? ಕೊರೋನಾ ವೈರಸ್ ಹೇಳ್ತದಂತೆ ದೇವರಿದ್ದಾನೆ ಎಂಬುದಾಗಿ. ಕೊರೋನಾ ವೈರಸ್ ಯಾಕೆ ದೇವರಿದ್ದಾನೆ ಎಂಬುದಾಗಿ ಹೇಳ್ತದೆ ಅಂತ ಹೇಳಿದ್ರೆ, ನಾನು ಬಂದ ಮೇಲೆ ಅನೇಕ ಜನರು ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿಜ, ಇವತ್ತಿನ ದಿವಸ ಕೊರೋನಾ ವೈರಸ್ ಬಂದಿದೆ ಅಂತ ಹೇಳ್ಬಿಟ್ಟು ಅನೇಕರು ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೊರೋನಾ ವೈರಸ್ ಬಂದಿದೆ ಎಂಬುದಾಗಿ ತಮ್ಮ ಬಡತನ ನಿಭಾಯಿಸಿಕೊಳ್ಳೋದಕ್ಕೋಸ್ಕರ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೊರೋನಾ ವೈರಸ್ ಬಂದಿದೆ ಎಂಬುದಾಗಿ ಏನಂತ ಹೇಳಿದ್ರೆ ಅನೇಕರು ತಮ್ಮ ಕೆಲಸಗಳನ್ನು ಕಳೆದುಕೊಂಡಂತವ್ರು, ಅಪ್ಪ ದೇವರೇ ನನ್ನ ಕೆಲಸ ಮತ್ತೆ ತಿರುಗಿ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಲಾಸ್ ಆದಂತವ್ರು ಇವತ್ತಿನ ದಿವಸ ಕೊರೋನಾ ವೈರಸ್ ಬಂದಿರೋದ್ರಿಂದ ಅಯ್ಯೋ ದೇವರೇ ಇದು ಬಂದು ನಮಗೆ ಪೂರ್ತಿ ಹಾಳು ಮಾಡಿಬಿಟ್ಟಿದೆ, ನಮ್ಮನ್ನು ಹೇಗಾದ್ರೂ ಮೇಲಕ್ಕೆತ್ತಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ನಾವು ವಿ ಆರ್ ನಾಟ್ ಸಪೋಸ್ ಟು ಬಿ ಎ ಸಿಚುವೇಶನಲ್ ಕ್ರಿಶ್ಚಿಯನ್ಸ್. ನಾವು ಸನ್ನಿವೇಶಕ್ಕೆ ತಕ್ಕ ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದಲ್ಲ. ಸುಖ ಭೋಗ ಬಂದಾಗಲೂ ಇಲ್ಲದೆ ಇರುವಾಗಲೂ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೇರಣೆ ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ನಿಮಗೆ ಬೇಕಾದದ್ದನ್ನ ನೀವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಯನ್ನು ಮಾಡುತ್ತಾ ನೀವು ದೇವರಿಗೆ ನಿಮಗೆ ಬೇಕಾದ ದೇವರಿಗೆ ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ ನಿಮ್ಮ ಹೃದಯವು, ನಿಮ್ಮ ಆಲೋಚನೆಯನ್ನ ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದೆಂಬುದಾಗಿ ದೇವರ ವಾಕ್ಯ ಬರೆದಿದೆ. ಹಲ್ಲೆಲೂಯಾ. ಯಾವಾಗ ಪ್ರಾರ್ಥನೆ ಮಾಡಬೇಕಂತೆ? ವೆನ್ ವಿ ಆರ್ ಸಪೋಸ್ ಟು ಏನಂದ್ರೆ ಪ್ರೊಟೆಕ್ಟ್ ಅವರ್ ಇಂಟೆಗ್ರಿಟಿ ಇನ್ ದ ಲಾರ್ಡ್. ನಮ್ಮ ಒಂದು ಭಾವಶುದ್ಧಿಯನ್ನು ಯಾವ ರೀತಿ ಯಾವ ಸಮಯದಲ್ಲಿ ಕಾಪಾಡಿಕೊಳ್ಳಬೇಕು? ಇಂಥ ಸಮಯದಲ್ಲಿ ಅಲ್ಲ. ಕಷ್ಟ ಬಂದಾಗ ನೀನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀಯ. ಆದ್ರೆ ಇಂಥ ಒಂದು ಸುಖದ ಜೀವಿತವನ್ನ ಜೀವಿಸುವುದಕ್ಕೋಸ್ಕರ ದಾನಿಯೇಲನಿಗೆ ಅವಕಾಶ ಕೊಟ್ಟು ರಾಜಭೋಗವನ್ನ, ರಾಜವೈಭವದಲ್ಲಿ ಆತನ ಜೀವಿಸುವುದಕ್ಕೆ ಆತನು ಕರೆಯಲ್ಪಟ್ಟಂತ ಸಮಯದಲ್ಲಿ ಆತನು ಹೇಳ್ತಾನೆ, ನಾನು ಭ್ರಷ್ಟನಾಗಲಾರೆ. ಇವತ್ತಿನ ದಿವಸ ಎಷ್ಟೋ ಜನರು ತಮ್ಮ ಶಾರೀರಿಕ ಸುಖವನ್ನ ಅನುಭವಿಸುವುದಕ್ಕೋಸ್ಕರ ಅವರು ಮುಂದಾಗಿ ಬರ್ತಾ ಇರ್ತಾರೆ. ಪ್ರಿಯರೇ, ನಿನ್ನೆ ದಿವಸ ನೀವೆಲ್ಲ ವಾಚ್ ಮಾಡಿರ್ಬೋದು. ಕಿಮ್ ಜೋಂಗ್ ಯೂನ್, ನಾರ್ತ್ ಕೊರಿಯಾದ ಪ್ರೆಸಿಡೆಂಟ್. ವಿಚಿತ್ರ ಏನಂತ ಹೇಳಿದ್ರೆ, ಜಗತ್ತು ಕಂಡ ಎಲ್ಲಕ್ಕಿಂತ ಹುಚ್ಚು ದೊರೆ ಎಂಬುದಾಗಿ ಅವನ ವಿಷಯದಲ್ಲಿ ಮಾತನಾಡ್ತಾ ಇದ್ದ. ಜಗತ್ತು ಕಂಡಂತ ಎಲ್ಲಕ್ಕಿಂತ ಕ್ರೂರವಾದಂತಹ ದೊರೆ ಎಂಬುದಾಗಿ ಅಲ್ಲಿ ಮಾತನಾಡ್ತಾ ಇದ್ದ. ಜಗತ್ತು ಕಂಡಂತ ಒಂದು ವಿಚಿತ್ರವಾದಂತ ಕ್ಷುಲ್ಲಕ ಆಲೋಚನೆಗಳನ್ನು ಹೊಂದಿಕೊಂಡಂತ ಒಬ್ಬ ವಿಕಲ ಸ್ವರೂಪನಾದಂಥ ಒಬ್ಬ ಅಧಿಕಾರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವನು ಏನಂತ ಹೇಳಿದ್ರೆ,
ಅವನಿಗೆ 2,000 ಸುಂದರವಾದಂಥ ಹೆಣ್ಣು ಮಕ್ಕಳ ಟೀಮ್ ಅವನ ಜೊತೆಗೆ ಯಾವಾಗಲೂ ಇರ್ತದಂತೆ. ಅವನಿಗೆ ಆದಂಥ ಒಂದು ಸಪ್ರೇಟ್ ಆಗಿ ಟ್ರೈನ್ ಇದೆ, ಅವನಿಗೆ ಆದಂಥ ಸಪ್ರೇಟ್ ಆಗಿ ಏನಪ್ಪ ಒಂದು ಟ್ರೈನ್ನಲ್ಲಿ ಅವನಿಗೆ ಆದಂಥ ಬಾರ್ ಇದೆ, ಅವನ ಒಂದು ಏರೋಪ್ಲೇನ್ನಲ್ಲಿ ಎಲ್ಲ ಸುಖ ಕೊಡುವಂಥ ಒಂದು ಏನಂದರೆ ಕಾರ್ಯಗಳಿವೆ. ಏರೋಪ್ಲೇನ್ನಲ್ಲಿ ಸ್ವಂತ ಏರೋಪ್ಲೇನ್ ಇದೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಆತ್ಮ ನಷ್ಟಪಟ್ಟರೆ ಅವನಿಗೆ ಅದು ಪ್ರಯೋಜನವಿಲ್ಲ ಎಂಬುದಾಗಿ. ಹಾಗಾದರೆ ಅದರ ಅರ್ಥ ಏನು? ಇವತ್ತಿನ ದಿವಸ ಲೋಕದಲ್ಲಿ ಸಿಗತಕ್ಕಂಥ ಭೋಗಗಳಿಗೋಸ್ಕರ ನೀನು ಬೆನ್ನತ್ತಿ ನೀನು ಹೋಗ್ತಾ ಇರುವುದಾದರೆ ಎಚ್ಚರ. ದೇವರು ನಿನ್ನನ್ನ ಅಂತ್ಯ ದಿನಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ ನಿನ್ನನ್ನು ತಪ್ಪಿತಸ್ಥರನ್ನಾಗಿ ತೀರ್ಪಿಗೆ ಒಳಪಡಿಸುವಂಥ ಸಮಯ ಬರುವಂಥದ್ದಾಗಿದೆ. ಪ್ರಿಯರೇ, ನಾವು ಪ್ರಸಂಗಿಯಲ್ಲಿ ಒಂದು ವಚನ ನಾವು ಓದ್ತೇವೆ. ಪ್ರಸಂಗಿಯಲ್ಲಿ, ಯವನಸ್ಥನೇ ನೀನು ಯವನ ಪ್ರಾಯದಲ್ಲಿ ಏನ್ ಮಾಡು, ನಿನಗೆ ಕಣ್ಣಿಗೆ ಸರಿ ಬೀಳುವುದನ್ನು ಮಾಡು, ಎಲ್ಲ ಮಾಡಂತ ಹೇಳ್ತಾನೆ. ಆದ್ರೆ ಕೊನೆಗೆ ಏನಂತೆ, ಎಲ್ಲಿ ನಿಂತ್ಕೋಬೇಕಂತ ಹೇಳ್ತಾನೆ? ಪ್ರಸಂಗಿ 11ನೇ ಅಧ್ಯಾಯದಲ್ಲಿ, ಯವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೇ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನು ತಿಳಿದಿರು. ನಿನ್ನ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಬಾಲ್ಯವು ಪ್ರಾಯವು ವ್ಯರ್ಥವಷ್ಟೇ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ಯವನಸ್ಥರಿಗೆ ಏನು ಆಹ್ವಾನ ಇದೆ? ಏನು ಆಹ್ವಾನ ಇದೆ? ಇವತ್ತಿನ ದಿವಸ ಯವನಸ್ಥರನ್ನ ಕರ್ಕೊಂಡು ಹೋಗಿ 5 ಸ್ಟಾರ್ ಹೋಟೆಲ್, ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಅಂತ ಅಶೋಕ ಹೋಟೆಲ್ ಅಥವಾ ಲೀ ಮೆರಿಡಿಯನ್ನು ಅಥವಾ ಲಲಿತ್ ಮಹಲ್ನಲ್ಲಿ ಲೀಲಾ ಪ್ಯಾಲೇಸ್ನಲ್ಲಿ ಹೋಗಿ ಕರ್ಕೊಂಡು ಹೋಗಿಟ್ಟು ನೀವು ಒಂದು ತಿಂಗಳು ಆರಾಮಾಗಿ ಮುಖ್ಯಮಂತ್ರಿಗಳು ತಿನ್ನುವಂಥ ಆಹಾರ ತಿನ್ರಿ, ನೀವು ಪ್ರೈಮ್ ಮಿನಿಸ್ಟರ್ ತಿನ್ನುವಂಥ ಆಹಾರ ತಿನ್ರಿ, ನಿಮಗೆ ರಾಜ ಸುಖ ಭೋಗ ಕೊಡ್ತೀವಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ? ನಾ ಮುಂದು ತಾ ಮುಂದು ಅಂತ ಹೇಳ್ಬಿಟ್ಟು ಓಡೋಗ್ತೇವೆ ನಾವು, ಅಲ್ವಾ? ಯಾಕೆ? ದೇಹ ಸುಖ ನಮಗೆ ಬೇಕು. ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳೆಂಬ ಇವುಗಳಲ್ಲಿ ಬಿದ್ದು ತಮ್ಮ ಒಂದು ನೀತಿಯನ್ನ ಮಾರಿಕೊಂಡಂಥವ್ರ ಅಸ್ತಿತ್ವವನ್ನು ಮಾರಿಕೊಂಡಂಥ ಅನೇಕ ಯವನಸ್ಥರನ್ನ ಇವತ್ತಿನ ದಿವಸ ನಾವು ನೋಡುವಂಥವರಾಗಿದ್ದೇವೆ. ಯವನಸ್ಥನೇ, ನಿನ್ನ ಭಾವಶುದ್ಧಿಯನ್ನ ಕಾಪಾಡಿಕೊಳ್ಳೋದಕ್ಕೆ ನೀನು ಸಿದ್ಧನಾಗಿದ್ದೀಯೋ? ನೀನು ನಿನ್ನ ಇರುವಿಕೆಗಿಂತ ಹೆಚ್ಚಾಗಿ ಪವಿತ್ರನಾಗಿ ನೀನು ಮಾಡಿಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡ್ತಾ ಇದೆಯೋ? ದಾನಿಯೇಲನ ಹಾಗೆ ಈ ಲೋಕದ ಭೋಗಗಳು ನನಗೆ ಬೇಡ, ಇವುಗಳನ್ನ ನಾನು ತಿರಸ್ಕಾರ ಮಾಡ್ತೀನಿ ಎಂಬುದಾಗಿ ಅವುಗಳನ್ನು ತಿರಸ್ಕಾರ ಮಾಡಿ ನೀನು ದೇವರ ಪ್ರಸನ್ನತೆಯಲ್ಲಿ ನೀನು ಸಂಪೂರ್ಣವಾಗಿ ಶುದ್ಧನಾಗಿ ಜೀವಿಸೋದಕ್ಕೆ ನೀನು ಮನಸ್ಸು ಮಾಡುವಂಥವನಾಗಿದೆಯೋ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಲೋಕದಾಶೆ, ಕಣ್ಣಿನಾಶೆ, ಬದುಕು ಬಾಳೆಂಬ ಇವೆಲ್ಲವೂ ಸಹಿತ ವ್ಯರ್ಥ ಎಂಬುದಾಗಿ. ಪ್ರಿಯರೇ, ಡ್ಯಾನಿಯಲ್ had integrity and honesty in his spiritual life. ಆತನು ದೇವರನ್ನ ಭಾವಶುದ್ಧಿಯಿಂದಲೂ ಪ್ರಾಮಾಣಿಕತೆಯಿಂದಲೂ ಸತ್ಯಸಂಧತೆಯಿಂದಲೂ ಆತನು ದೇವರನ್ನು ಮಹಿಪಡಿಸುವಂತ ಒಬ್ಬ ವ್ಯಕ್ತಿ ಆಗಿದ್ದ. ಇಲ್ಲಿ ದೇವರ ವಾಕ್ಯ ಎಲ್ಲ ನೋಡ್ತೇವೆ ಅಂತ ಹೇಳಿದ್ರೆ, ಈಗ ಲೋಕದಲ್ಲಿರುವ ಭ್ರಷ್ಟತೆ, ಜನರಲ್ಲಿರುವಂಥ ದುರಾಶೆ, ಸುಖ ಭೋಗಗಳ ಆಸಕ್ತಿ, ಇವೆಲ್ಲವುಗಳನ್ನು ನೋಡುವಂಥ ಸಮಯದಲ್ಲಿ ನಾವು ಜಗತ್ತಿನ ಅಂತ್ಯದಲ್ಲಿ ನಾವು ಬಂದಿದ್ದೇವೆ. The world is standing at the brink of its destruction. ಜಗತ್ತು ಎಲ್ಲ ರೀತಿಯಾದಂತಹ ಅನುಕೂಲ ಮಾಡಿಕೊಡ್ತಾ ಇದೆ. ಇವತ್ತಿನ ದಿವಸ ಕೆಲವು ವಿಷಯಗಳನ್ನು ಆಲೋಚನೆ ಮಾಡುವ ಸಮಯದಲ್ಲಿ ನಾವು ಬಹಳ ಆಶ್ಚರ್ಯ ಪಡಬೇಕಾಗ್ತದೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿರುವಂತ ಸಮಯದಲ್ಲಿ ಮಕ್ಕಳು ತಾಯಂದಿರಿಗೆ ಊಟ ಮಾಡಿಸ್ಬೇಕಂತ ಹೇಳಿದ್ರೆ ಕೊಂಕಣದ ಮೇಲೆ ಕೂರಿಸ್ಕೊಂಡು ಅಲ್ಲಿ ಆ ಒಂದು ವಸ್ತುವನ್ನ ಈ ವಸ್ತುವನ್ನ ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ವಿ. ಇವತ್ತಿನ ದಿವಸ ಚಿಕ್ಕ ಕೂಸು 1 ವರ್ಷ, 1.5 ವರ್ಷ, 2 ವರ್ಷ ಆ ಮಗುವಿನ ಕೈಯಲ್ಲಿ ಮೊಬೈಲ್ ಆಪ್ ತೆಗೆದುಬಿಟ್ಟು ಮೊಬೈಲ್ ನ ನೋಡ್ಕೊಂತು ಕೂತ್ಕೊಳ್ತದೆ, ಆ ಮಗುವಿಗೆ ಊಟ ತಿನ್ನಿಸ್ತಾರೆ. ಇವತ್ತಿನ ದಿವಸ ಜ್ಞಾನ ಹೆಚ್ಚಾಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಜ್ಞಾನ ಹೆಚ್ಚಾಗಿದೆ, ಪಾಪ ಹೆಚ್ಚಾಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಪಾಪ ಹೆಚ್ಚಾಗಿದೆ, ಅಂತ್ಯ ದಿನಗಳಲ್ಲಿ ಅನೇಕ ರೋಗಗಳು ಬರ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹೌದು, ಅನೇಕ ರೋಗಗಳು ಬರ್ತಾ ಇದೆ. ಈಗ ಜಗತ್ತನ್ನೇ ತಲ್ಲಣಗೊಳಿಸುವಂತ, ಜಗತ್ತನ್ನೇ ಗಾಬರಿಗೊಳಿಸುವಂತ, ಜಗತ್ತನ್ನೇ ಏನಂದ್ರೆ ಬೆಚ್ಚಿ ಬೀಳಿಸುವಂತ ಒಂದು ವಿಚಿತ್ರವಾದಂತ ಕಾಯಿಲೆ ಕೊರೋನಾ ವೈರಸ್ ಬಂದಿದೆ. ಇನ್ನು ಮುಂದೆ ನಮಗೆ ಏನು ಕಾದಿದೆಯೋ ನಮಗೆ ಗೊತ್ತಿಲ್ಲ. ಇನ್ನು ಮುಂದೆ ನಮಗೆ ಏನು ಕಾದಿದೆ ನಮಗೆ ಗೊತ್ತಿಲ್ಲ. ಅದೇ ದೇವರ ವಾಕ್ಯ ಹೇಳ್ತದೆ, ಯವನಸ್ಥನೇ, ಯವನ ಕಾಲದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸು. ಯಾಕೆಂದರೆ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯವನಸ್ಥನೇ
ಯವನದಲ್ಲಿಯೇ ನೀನು ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರುತ್ತೆ. ಪ್ರಿಯರೇ, ಇವತ್ತಿನ ದಿವಸ ನಮ್ಮ ಮಕ್ಕಳು ಯಾವ ಒಂದು ರೀತಿಯಲ್ಲಿ ಬೆಳೀತಾ ಇದ್ದಾರೆ, ನಾವು ಯಾವ ರೀತಿಯಲ್ಲಿ ಬೆಳೀತಾ ಇದ್ದೇವೆ, ಯಾವ ಒಂದು ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆ, ಯಾವ ಸುಖ ಭೋಗಗಳನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಇವತ್ತಿನ ದಿವಸ ಏನಂತ ಹೇಳಿದ್ರೆ, ನಾವು ಬೇರೆಯವರ ನಮಗಿಂತ ಚೆನ್ನಾಗಿರುವಂಥವ್ರನ್ನ ನೋಡಿ ಅವರ ಹಾಗೆ ನಾವು ಇರಬೇಕೆಂಬುದಾಗಿ ಅಪೇಕ್ಷೆ ಪಡ್ತಾ ಇದ್ದೇವೋ, ಅಥವಾ ದೇವರು ನಮಗೆ ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೋ ಆ ಸ್ಥಿತಿಯಲ್ಲಿ ನಾವು ತೃಪ್ತರಾಗಿದ್ದೇವೆ, ಸಂತುಷ್ಟರಾಗಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದೇವೆ. ಇದು ದೇವರ ವಾಕ್ಯ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ದಾನಿಯೇಲನು ರಾಜ ಭೋಜನವನ್ನೇ ತಿರಸ್ಕರಿಸಿದ. ಯಾಕೆ? ಅದನ್ನು ತಿಂದು ನಾನು ಅಶುದ್ಧನಾಗಲಾರೆ. ಪ್ರಿಯರೇ, ಇವತ್ತಿನ ದಿವಸ ದೇವರ ವಾಕ್ಯ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ದೇವರು ಅಪೇಕ್ಷೆ ಪಡುವಂಥದ್ದು. ದೇವರ ವಾಕ್ಯದಲ್ಲಿ ಸೈತಾನನು ಬಂದು ಯೇಸು ಸ್ವಾಮಿಗೆ ಏನಂದರೆ ಶೋಧನೆ ಮಾಡ್ತಾನೆ, ಸೇವೆಗೆ ಹೋಗೋದಕ್ಕಿಂತ ಮುಂಚೆ ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡೆಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದು. ಅದರ ಅರ್ಥ ಏನಂತ ಹೇಳಿದ್ರೆ, ನೀನು ರೊಟ್ಟಿ ತಿನ್ನಲಾರದೆ ಬರೀ ಗಾಳಿ ತಿನ್ಕೊಂಡು ಜೀವಿಸ್ಬೇಕಂತಲ್ಲ. ನೀನು ಮನುಷ್ಯನು ಬರೇ ತಿನ್ನೋದಕ್ಕೋಸ್ಕರ ಬದುಕಬಾರದು, ತಿನ್ನೋದಕ್ಕೋಸ್ಕರ ಬದುಕಬಾರದು. ಇಸ್ರಾಯೇಲ್ ಒಂದು ಬಹಳ ಅಂದರೆ ಇದು ಸತ್ಯವಾದಂಥ ಸಂಗತಿ, ನಡೆದಂಥ ಒಂದು ಸಂಗತಿ, ಒಂದು ವಿಚಿತ್ರವಾದ ಸಂಗತಿ. ಏನಂತ ಹೇಳಿದ್ರೆ, ಕರೋನಾ ವೈರಸ್ ಬರೋದಕ್ಕಿಂತ ಮುಂಚೆ ಸಾಮಾನ್ಯ ಜೀವಿತ ಇತ್ತು, ಸಾಮಾನ್ಯ ಜೀವನ. ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಏನಾಯ್ತು ಗೊತ್ತಾ? ಜನರೆಲ್ಲ ಆಸೆಗಳು ಉಟ್ಕೊಂಡು ವಾರಕ್ಕೆ ಒಂದು ಸಾರಿ ಏನೋ ಒಂದು ವೇಳೆ ಕೆಲವರು ಮಟನ್ನು, ಮೀನು ಅಥವಾ ಚಿಕನ್ನು ಮಾಡ್ಕೊಂಡು ತಿನ್ಬೇಕನ್ನೋವಂಥವ್ರು ಏನಪ್ಪ ಅಂತ ಹೇಳಿದ್ರೆ, ಈಗ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಸಿಗುತ್ತದೋ ಅದನ್ನು ತಗೊಂಬಂದು ತಿನ್ನೋದಕ್ಕೆ ಆಸೆ ಪಡ್ತಾ ಇದ್ದಾರೆ. ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನಾಂಗದವರು ಅವರು ಕಾನಾನ್ ದೇಶಕ್ಕೆ ಹೊರಟು ಹೋಗುವ ಒಂದು ಸಮಯದಲ್ಲಿ ಮೋಶೆ ಹತ್ರ ಅವರು ಗುಣಗುಟ್ಟಿದ್ರು, ನಮಗೆ ಲಾಭಕ್ಕೆಗಳಿಲ್ಲ, ಮನ್ನ ನಮಗೆ ಏನಂದ್ರೆ ಅದು ತಿನ್ನಾಕಿಲ್ಲ, ಇದು ತಿನ್ನಾಕಿಲ್ಲ ಎಂಬುದಾಗಿ ಅವರು ಮೋಶೆ ಹತ್ರ ಕಾಮೆಂಟ್ ಮಾಡ್ತಾ ಇದ್ರು. ಈಗ ಸಹಿತ ಹಾಗೆ ಅನೇಕರು ಕಾಮೆಂಟ್ ಮಾಡ್ತಾರೆ, ನಮಗೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ಅದು ಸಿಗಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು. ಇವತ್ತಿನ ದಿವಸ ಏನಂದ್ರೆ ಜನ ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಏನು ಬೇಕೋ ಅದೆಲ್ಲ ನೋಡ್ತಾ ಇರುವಂಥದ್ದು. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಏನಂತ ಹೇಳಿದ್ರೆ ಜನರು ಅಪೇಕ್ಷೆ ಪಡ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಇವತ್ತಿನ ದಿವಸ ಏನು ತಿನ್ಬೇಕು, ಏನು ಬಿಡ್ಬೇಕು ಅನ್ನುವಂಥದ್ದು ಅಲ್ವಾ? ಏನು ತಿನ್ಬೇಕು, ಏನು ಬಿಡ್ಬೇಕು ಅನ್ನುವಂಥದ್ದು. ಇವತ್ತಿನ ದಿವಸ ಕೆಲವರು ಕಂಪ್ಲೇಂಟ್ ಏನಪ್ಪಾ ಅಂದರೆ, ನಮಗೆ ಚಿಕನ್ ಸಿಗ್ತಾ ಇಲ್ಲ, ಮಟನ್ ಸಿಗ್ತಾ ಇಲ್ಲ, ಕೆಲವರು ನಮಗೆ ಕುಡಿಯೋಕೆ ಸಿಗ್ತಾ ಇಲ್ಲ, ಕೆಲವರು ನಮಗೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ. ಪ್ರಿಯರೇ, ತಿನ್ನುವಂಥದ್ದು ಕುಡಿಯುವಂಥದ್ದು ದೇವರ ರಾಜ್ಯವಲ್ಲ ಎಂಬುದಾಗಿ ದೇವರು ಹಾಕಿದ. ಅದರ ಅರ್ಥ ನೀವು ತಿನ್ನೋದು ಕುಡಿಯೋದನ್ನು ಬಿಡಬೇಕಂತ ಅಲ್ಲ. ದೇವರ ಮಹಿಮೆಗೋಸ್ಕರ ಈತನು ರಾಜ ಭೋಜನವನ್ನು ತಿರಸ್ಕಾರ ಮಾಡಿ, ರಾಜನು ಕುಡಿಯುವಂಥ ದ್ರಾಕ್ಷಾರಸವನ್ನು ತಿರಸ್ಕಾರ ಮಾಡಿ, ಆತನೇನಂತ ಹೇಳಿದ್ರೆ ತನ್ನನ್ನು ಶುದ್ಧನಾಗಿಟ್ಟುಕೊಂಡಿದ್ದ ಎಂಬುದಾಗಿ. ಇವತ್ತು ಯವನಸ್ಥರೇ, ನೀವು ನಿಮ್ಮನ್ನು ಶುದ್ಧವಾಗಿಟ್ಟುಕೊಂಡಿದ್ದೀರಾ, ನಿಮ್ಮ ಜೀವಿತಗಳನ್ನು ಶುದ್ಧವಾಗಿಟ್ಟುಕೊಂಡಿದ್ದೀರಾ. ಯೇಸು ಸ್ವಾಮಿಯೇ ಎರಡನೇ ಒಂದು ಯೇಸು ಸ್ವಾಮಿಗೆ ಆ ಶೋಧನೆ ಆಗುವಂಥ ಸಮಯದಲ್ಲಿ ಮೂರನೆಯ ಶೋಧನೆ, ಸೈತಾನ ಶೋಧನೆ ಮಾಡುವಂಥ ಸಮಯದಲ್ಲಿ ಮೂರನೆಯ ಶೋಧನೆಯಲ್ಲಿ ದೇವರ ವಾಕ್ಯವನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಸೈತಾನನು ಬಂದು ಮತ್ತಾಯ ಸುವಾರ್ತೆ 4:8-11 ಓದುವಂಥ ಸಮಯದಲ್ಲಿ ಆತನ ಎತ್ತರವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ, ಇಲ್ಲಿ ಕಾಣಿಸುವಂಥದ್ದು ಎಲ್ಲ ನಿನಗೆ ನಾನು ಕೊಡ್ತೇನೆ, ನನಗೆ ಅಡ್ಡ ಬೇಡ ಎಂಬುದಾಗಿದೆ. ಯೇಸು ಸ್ವಾಮಿ ನಿನ್ನ ದೇವರಾಗಿರುವ ಕರ್ತನ ಒಬ್ಬನಿಗೆ ನೀನು ಅಡ್ಡ ಬಿದ್ದಿ ಆರಾಧಿಸಬೇಕೆಂಬುದಾಗಿ ಹೇಳ್ತಾರೆ. ಪ್ರಿಯರೇ, ಇವತ್ತಿನ ದಿವಸ ನಿನಗೆ ಒಂದು ವೇಳೆ ಇಫ್ ಯು ಗೆಟ್ ಸಚ್ ಆಫರ್ that I am going to give you so much of treasure, then you fall down at the feet of Satan ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? ಯಾಕಂದರೆ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಯಾಕಂದರೆ ಇದನ್ನು ನಾವು ಓದುವಂಥ ಸಮಯದಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥವಾಗ್ತದೆ. ಯೇಸು ಸ್ವಾಮಿ ಸೈತಾನನಿಗೆ ಆ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಹಲೋಕದ ಅಧಿಪತಿಯಾಗಿರುವಂಥ ಸೈತಾನನು ಆತನ ಯೇಸು ಸ್ವಾಮಿಗೆ ಅಂತ ಆಫರ್ ಕೊಟ್ಟರೆ ನಿನಗೆ ಕೊಡ್ಲಾರ್ದಿರ್ತಾನೆ. ಯೇಸು ಸ್ವಾಮಿಗೆ ಒಂದು ಆಫರ್ ಕೊಡ್ತಾ ಇದ್ದ ನಾವು, ನೋಡಪ್ಪ ಇದೆಲ್ಲ ನಿನಗೆ ಕೊಡ್ತೇನೆ, ನನ್ನ ಕಾಲಿಗೆ ಅಡ್ಡ ಬೀಳ ಎಂಬುದಾಗಿ. ಯೇಸು ಸ್ವಾಮಿ ಆತನು ಪರಲೋಕದಲ್ಲಿದ್ದಾಗ
ಪರಲೋಕದಲ್ಲಿ ಆತನ ಲೂಸಿಫರ್ ಆಗಿದ್ದಂಥವನು ಆತನ ದೇವರನ್ನು ಮಹಿಪಡಿಸ್ತಾ ಇರುವಂತಹ ಸಮಯದಲ್ಲಿ ಇಂಥ ಒಂದು ಆಫರ್ ಕೊಡೋದಕ್ಕೆ ಆತನಿಗೆ ಧೈರ್ಯ ಇರಲಿಲ್ಲ. ಅದು ಯೇಸು ಸ್ವಾಮಿ ಮನುಷ್ಯನಾಗಿ ಜನಿಸಿ ಬಂದಂತಹ ಸಮಯದಲ್ಲಿ, ಮನುಷ್ಯನಾಗಿ ಯೇಸು ಸ್ವಾಮಿ ಇರುವಂತಹ ಸಮಯದಲ್ಲಿ ಆತನು ಸೈತಾನ ಒಂದು ವೇಳೆ ಅಂದುಕೊಂಡಿರಬಹುದು, ಈತನು ಮನುಷ್ಯನಾಗಿದ್ದಾನೆ, ಮನುಷ್ಯನು ಸಹಜವಾಗಿ ಎಲ್ಲಾ ಶೋಧನೆಯಲ್ಲಿ ಬಿದ್ದು ಹೋಗ್ತಾನೆ, ಅದಕ್ಕೆ ಯೇಸುವನ್ನು ಸಹ ಶೋಧನೆಯಲ್ಲಿ ಬೀಳಿಸಬೇಕೆಂಬ ಒಂದು ಉದ್ದೇಶದಿಂದ ಆತನು ಬಂದು ಒಂದು ವೇಳೆ ಯೇಸು ಸ್ವಾಮಿಯನ್ನು ಕೇಳುವ ಸಮಯದಲ್ಲಿ ಯೇಸು ಸ್ವಾಮಿ ಶೋಧನೆಗೆ ಬೀಳಲಿಲ್ಲ. ಯೇಸು ಸ್ವಾಮಿ ಶೋಧನೆಗೆ ಬೀಳಲಿಲ್ಲ. ಹಿ ಮೇಂಟೈನ್ಡ್ ಹಿಸ್ ಇಂಟೆಗ್ರಿಟಿ. ಭಾವಶುದ್ಧಿಯನ್ನು ಆತನು ಕಾಪಾಡಿಕೊಂಡ. ಪ್ರಪಂಚದ ಎಲ್ಲಾ ವೈಭವ ತಿರಸ್ಕರಿಸಿ ಯೇಸು ಸ್ವಾಮಿ ಸೈತಾನನಿಗೆ ಉತ್ತರ ಕೊಟ್ಟೆ ಎಂಬುದಾಗಿ ಬೇರೆ ಇವತ್ತಿನ ದಿವಸ ಈ ಸಂದೇಶವನ್ನು ಕೇಳುವಂತ ಯವನಸ್ಥನೇ, ನೀನು ಒಂದು ವೇಳೆ ಇಂಥ ಪರಿಸ್ಥಿತಿಗೆ ಬಂದರೆ ನೀನೇನು ಮಾಡ್ತೀಯ? ರಾಜಭೋಗವನ್ನು ನೀನು ಅಪೇಕ್ಷೆ ಪಡ್ತೀಯೋ, ಅಥವಾ ಅದನ್ನು ಇಷ್ಟಪಟ್ಟು ಅದರಲ್ಲಿ ಆನಂದಿಸೋದಕ್ಕೆ ಪ್ರಯತ್ನ ಮಾಡ್ತೀಯೋ, ಅಥವಾ ಅದನ್ನು ತಿರಸ್ಕಾರ ಮಾಡಿ ದೇವರನ್ನು ಮಹಿಪಡಿಸ್ತೀವಿ. ಕೆಲವು ಸಾರಿ ನಾವು ಎಮೋಷನಲ್ ಆಗಿ ತಿರಸ್ಕಾರ ಮಾಡಿ, ಅಯ್ಯೋ ನಾನು ಎಂಜಾಯ್ ಮಾಡಿದರೆ ಚೆನ್ನಾಗಿತ್ತು ಅನ್ನುವಂಥವ್ರು ಸಹಿತ ಇವನು ಇರ್ತಾರೆ. ಕೆಲವು ಯವನಸ್ಥರು ಏನು ಬರೀ ಒಂದು ತಿಂಗಳಲ್ವಾ, ಸ್ವಲ್ಪ ಎಂಜಾಯ್ ಮಾಡಿ ಬಂದಿದ್ರೆ ಆಗ್ತಿತ್ತಪ್ಪ ಅನ್ನುವಂಥ ಯವನಸ್ಥರು ಕೆಲವು. ಇವತ್ತು ನೀನು ನಿನ್ನ ಒಂದು ಭಾವಶುದ್ಧಿಯನ್ನು, ಪ್ರಾಮಾಣಿಕತೆಯನ್ನು, ಸತ್ಯಸಂಧತೆಯನ್ನು ಕಾಪಾಡಿಕೊಳ್ತಾ ಇದ್ದೀವಿ. ನೀನು ನಿನ್ನನ್ನು ಪರೀಕ್ಷೆ ಮಾಡಿಕೊಳ್ಳೋದು. ಎರಡನೇದಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಎ ಹ್ಯಾಬಿಟ್ ಆಫ್ ಕನ್ಸಿಸ್ಟೆನ್ಸಿ ಇನ್ ಪ್ರೇಯರ್. ಹ್ಯಾಬಿಟ್ ಆಫ್ ಕನ್ಸಿಸ್ಟೆನ್ಸಿ ಇನ್ ಪ್ರೇಯರ್. 6ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಆತನು ಧೃತಿಗೆಡಲಿಲ್ಲ, ಭಯಪಡಲಿಲ್ಲ, ಆತನು ಸೋತು ಹೋಗಲಿಲ್ಲ. ಅಯ್ಯೋ ಎಂತಹ ಪರೀಕ್ಷೆಯನ್ನು ತಂದೆ ರಾಜ ಎಂಬುದಾಗಿ ಆತನು ಅಂದುಕೊಳ್ಳಲಿಲ್ಲ. ಯಾಕಂದರೆ ರಾಜನೊಟ್ಟಿಗೆ ಆತನಿಗೆ ಬಹಳ ಒಂದು ಒಳ್ಳೆಯ ಸಂಬಂಧ ಇತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, 2ನೇ ವಚನ ನಾವು ಓದುವಂಥ ಸಮಯದಲ್ಲಿ, 1ನೇ ವಚನದಿಂದ ನಾವು ಓದುವಾಗ 2ನೇ ವಚನದಲ್ಲಿ ಆಯಾ ಭಾಗಗಳ ಮೇಲೆ 120 ಮಂದಿ ದೇಶಾಧಿಪತಿಗಳು ರಾಜನಿಗೆ ನಷ್ಟವಾಗದಂತೆ ಆ ದೇಶಾಧಿಪತಿಗಳ ಮೇಲೆ ಅವರಿಂದ ಲೆಕ್ಕ ತೆಗೆದುಕೊಳ್ಳುವ 3 ಮುಖ್ಯ ಅಧಿಕಾರಿಗಳನ್ನು ನೇಮಿಸಬೇಕೆಂದು ನಿಶ್ಚಯಿಸಿಕೊಂಡನು. ಆ ಮುಖ್ಯ ಅಧಿಕಾರಿಗಳಲ್ಲಿ ದಾನಿಯೇಲನೊಬ್ಬನಾಗಿದ್ದನು. ನೋಡ್ರಿ, ಹಾಗಾದ್ರೆ ಆತನು ಎಷ್ಟು ರಾಜನೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದ, ಆತನ ಘನತೆ ಎಷ್ಟು ಚೆನ್ನಾಗಿತ್ತು, ಗೌರವ ಎಷ್ಟು ಚೆನ್ನಾಗಿತ್ತು. ಆತನು ಹಾದು ಹೋಗುವಂಥ ಸ್ಥಳಗಳಲ್ಲಿ ಜನರು ಆತನು ನೋಡಿ ಎಷ್ಟೊಂದು ಗೌರವಿಸಿದ್ರು. ಎಂಥ ಒಂದು ಅತ್ಯುತ್ತಮವಾದಂಥ ಶ್ರೇಷ್ಠವಾದ ಘನತೆ ವ್ಯಕ್ತ ಕೆಲಸ ಆತನದಾಗಿತ್ತು. ಆದರೆ ಯಾವಾಗ ರಾಜನು ಮೂರ್ಖತನದಿಂದ ತನ್ನನ್ನು ಆರಾಧಿಸಬೇಕು, ತನಗೇ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಆ ದೇವರ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಆತನು ಮನಸ್ಸು ಮಾಡಿದನು, ಆಗ ದಾನಿಯೇಲನು ತನ್ನ ನಂಬಿಕೆಯೊಂದಿಗೆ ಆತನು ಕಾಂಪ್ರಮೈಸ್ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡಲಿಲ್ಲ. ಪ್ರಿಯರೇ, ಈಗಾಗಲೇ ಲೋಕದೆಲ್ಲ ಕಡೆಗಳಲ್ಲಿ ಹಿಂಸೆಗಳು ನಡೀತಾ ಇವೆ. ಅನೇಕ ಸಭೆಗಳು ಒಡೆಯಲ್ಪಡ್ತಾ ಇದ್ದಾವೆ. ಅನೇಕರು ಏನಂತಂದ್ರೆ, ಒಂದು ವಿಷಾದಕರವಾದ ಸಂಗತಿ ಏನಂತ ಹೇಳಿದ್ರೆ, ಅನೇಕ ಕಡೆಗಳಲ್ಲಿ ಸಭೆಗಳನ್ನು ಒಡೆದು ಹಾಕಿ ವಿಶ್ವಾಸಿಗಳನ್ನು ಹೊಡೆದು ಅವರನ್ನು ಅನೇಕರನ್ನು ಕೊಲ್ಲುತ್ತಾ ಇದ್ದಾರೆ. ನಾವು ಕೆಲವು ವರ್ಷಗಳ ಹಿಂದೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಒರಿಸ್ಸಾದಲ್ಲಿ ಒಂದು ಕುಟುಂಬ, ಮಿಷನರಿ ಕುಟುಂಬವನ್ನು ಸಂಪೂರ್ಣವಾಗಿ ಅವರು ಬರ್ನ್ ಮಾಡಿ ಸಾಯಿಸಿದ್ರು. ಮತ್ತು ಒಂದು ಕಡೆ ಈ ರೀತಿಯಾಗಿ ವಿಶ್ವಾಸಿಗಳು ಏನಂದ್ರೆ ಸೇವಕರು ಇಂಥ ಒಂದು ಕಠಿಣ ಪರಿಸ್ಥಿತಿಗೆ ಒಳಗಾಗಿರುವಂಥ ಸಮಯದಲ್ಲಿ, ಇನ್ನೊಂದು ಕಡೆ ನಾವು ನೋಡುವಾಗ ಇಂಗ್ಲೆಂಡ್ ದೇಶದಲ್ಲಿ ನಮ್ಮ ಒಬ್ಬ ಸ್ನೇಹಿತರು ಹೇಳಿದ್ರೆ ಅಂತ ಹೇಳಿದ್ರೆ, ಅಲ್ಲಿ ಅನೇಕ ಸಭೆಗಳು ಮಾಸ್ಕ್ ಆಗಿ ಮಾರ್ಪಡ್ತಾ ಇದ್ದಾವೆ. ಅನೇಕ ಸಭೆಗಳು ಅವು ಪಬ್ಗಳಾಗಿ, ಕ್ಲಬ್ಗಳಾಗಿ ಮಾರ್ಪಡ್ತಾ ಇದ್ದಾವೆ. ಅಲ್ಲಿ ಏನಂದ್ರೆ ದೇವರ ಆಲಯಕ್ಕೆ ಹೋಗುವಂತ ಜನರ ಒಂದು ಗುಂಪು ಕೇವಲ ಅದು ವಯಸ್ಸಾದಂಥವರ ಗುಂಪು, ಯವನಸ್ಥರಲ್ಲಿ ಹೋಗುವುದಿಲ್ಲ, ಚಿಕ್ಕ ಮಕ್ಕಳು ಜಾಸ್ತಿ ಕಾಣಿಸಿಕೊಳ್ಳುವುದಿಲ್ಲ. ಇದು ಎಂಥ ಒಂದು ಭಯಂಕರವಾದ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಇಂಗ್ಲೆಂಡ್ ದೇಶ ಇದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತೆ ಈ ಸಮಯದಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಸ್ಪಷ್ಟವಾಗಿ, ಏನಂತ ಹೇಳಿದ್ರೆ, ಈಗ ದಾನಿಯೇಲನ ಜೀವಿತದಲ್ಲಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಈಗ ರಾಜ ಆಜ್ಞೆ ಹೊರಡಿಸಲ್ಪಟ್ಟಿದೆ. ಈಗ ಆ ರಾಜನಿಗೆ ಮಾತ್ರ ನಾವು ಪ್ರಾರ್ಥನೆ ಮಾಡಬೇಕು, ರಾಜನಿಗೆ ಮಾತ್ರ ನಾವು ಬೇಡಿಕೊಳ್ಳಬೇಕು. ಬೇರೆಯವ್ರನ್ನ ಬೇಡಿಕೊಂಡ್ರೆ ಅಲ್ಲಿ ಏನಂತ ಹೇಳಿದ್ರೆ, ಒಂದು ವೇಳೆ ಆತನನ್ನ ಸಿಂಹಗಳ ಗವಿಯಲ್ಲಿ ಹಾಕಬೇಕನ್ನುವಂತ ಒಂದು ದುಷ್ಟ ಆಜ್ಞೆ ಬಂದಿರುವಂತ ಸಮಯದಲ್ಲಿ he did not panic. ಆತನ ಗಲಿಬಿಲಿಗೆ ಕಾರಣನಾಗಲಿಲ್ಲ, ಹೆದರಲಿಲ್ಲ.
ಆತನು ಮನಸ್ಸೋತು ಹೋಗಲಿಲ್ಲ. ರಾಜನ ಹತ್ತಿರ ಹೋಗ್ಬಿಟ್ಟು, ರಾಜ ದಯವಿಟ್ಟು ಈ ಆಜ್ಞೆಯನ್ನು ಹಿಂದೆ ತೆಗೆದುಕೋ, ನಾನು ದಯವಿಟ್ಟು ನನ್ನ ದೇವರನ್ನ ಆರಾಧನೆ ಮಾಡೋದು ನನಗೆ ಅವಕಾಶ ಮಾಡಿಕೊಡು ಎಂಬುದಾಗಿ ವಿನಂತಿ ಮಾಡಿಕೊಳ್ಳಲಿಲ್ಲ. He never bothered the decree which was made by king, which will destroy his spiritual faith. Never. ಆತನು ನೇರವಾಗಿ ಹೋಗಿ ತಾನು ಯಥಾಪ್ರಕಾರ ಏನು ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದನು, ಯಥಾಪ್ರಕಾರವಾಗಿ ದೇವರೊಟ್ಟಿಗೆ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನು, ಅದೇ ರೀತಿಯಲ್ಲಿ ಆತನು ಹೋಗಿಬಿಟ್ಟು ಯೆರೂಸಲೇಮಿನ ಕಡೆಗೆ ಮುಖವನ್ನು ಮಾಡಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದನೆಂಬುದಾಗಿ ದೇವರ ವಾಕ್ಯವನ್ನು ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಒಂದು ಸಮಯ ಬರ್ತದೆ, ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ಕಾಣಿಸಿಕೊಳ್ಳುವಂಥ ಸಮಯದಲ್ಲಿ ಸಭೆ ಎಂಬ ಕನ್ನಿಕೆ ಅದು ಎತ್ತಲ್ಪಡ್ತದೆ. ಸಭೆ ಎಂಬ ಕನ್ನಿಕೆ ಎತ್ತಲ್ಪಟ್ಟ ಮೇಲೆ 7 ವರ್ಷಗಳ ಕಾಲ ಮಹಾ ಹಿಂಸೆಯ ಕಾಲ ಈ ಲೋಕದಲ್ಲಿ ಬರುವಂಥದ್ದಾಗಿರ್ತದೆ. ಆ 7 ವರ್ಷಗಳ ಕಾಲ ಮಹಾ ಹಿಂಸೆಯ ಕಾಲ ಬರುವಂಥ ಸಮಯದಲ್ಲಿ 7 ವ್ಯಾಧಿಗಳು ಬರ್ತವೆ. ಅನೇಕ ಭಯಾನಕವಾದಂಥ ಸಂಗತಿಗಳು ನಡೀತವೆ. ಈಗಾಗಲೇ ಏನಂತ ಹೇಳಿದ್ರೆ, ಜಗತ್ತು ಏನಂದ್ರೆ ತನ್ನ ಜ್ಞಾನದಿಂದ ನಾಶನದ ತುದಿಗೆ ಬಂದು ನಿಂತುಕೊಳ್ತಾ ಇದೆ. ಇವತ್ತಿನ ದಿವಸ ಏನಂತ ಹೇಳಿದ್ರೆ, ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮ ಒಂದು ಅಕೌಂಟ್ ಅನ್ನ ಮೇಂಟೈನ್ ಮಾಡಿಕೊಳ್ಳೋದಕ್ಕೋಸ್ಕರ ಒಂದು ಎಲೆಕ್ಟ್ರಾನಿಕ್ ಚಿಪ್ ಅನ್ನ ಅವ್ರ ದೇಹದಲ್ಲಿ ಅಳವಡಿಸಿಕೊಳ್ಳಬೇಕೆಂಬುದಾಗಿ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಾಧ್ಯವಾದರೆ ಮುಂದಿನ ದಿನಮಾನಗಳಲ್ಲಿ ಲೋಕವೆಲ್ಲ 5G ಅನ್ನುವಂಥ ಆ ಒಂದು ಫಾಸ್ಟ್ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕಿದೆ. ಆ 5G ಅನ್ನುವಂಥದ್ದೇ ಡೆಫಿನೆಟ್ ಆಗಿ ಈ ಲೋಕಕ್ಕೆ ಒಂದು ಭಯಂಕರವಾದಂಥ ಒಂದು ಕುತ್ತನ್ನು ತಂದು ಕೊಡುವಂಥದ್ದಾಗಿರ್ತದೆ. ಯಾಕೆಂತ ಹೇಳಿದ್ರೆ, ದಿಸ್ ಅಡ್ವಾನ್ಸ್ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ಬ್ರಿಂಗ್ ಡಿಸಾಸ್ಟರ್ ಇನ್ ಯರ್ ಸ್ಪಿರಿಚುವಲ್ ಲೈಫ್. ಸರಿ, ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ಅಂತ್ಯ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಕೊನೆಯ ದಿವಸಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಒಂದು ವೇಳೆ ನಮಗೆ ಗೊತ್ತಿಲ್ಲ, ದೇವರು ಈ ಒಂದು ಸಂದೇಶವನ್ನು ಕೇಳಿ ನಾವು ಮುಗಿಸೋದಕ್ಕಿಂತ ಮುಂಚೆ ಬಂದರೂ ಬರಬಹುದು, ಸಂದೇಶವನ್ನು ಕೇಳಿ ಆದಮೇಲೆ ಬರಬಹುದು, ಅಥವಾ ರಾತ್ರಿ ಮಲಗಿದಂಥ ಸಮಯದಲ್ಲಿ ಬರಬಹುದು, ಅಥವಾ ಬೆಳಗ್ಗೆ ಜಾವದಲ್ಲಿ ನಾವು ಎದ್ದೇಳೋದಕ್ಕಿಂತ ಮುಂಚೆ ಬರಬಹುದು. ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ಕಾಣಿಸಿಕೊಳ್ಳುವಾಗ ಸಭೆ ಎನ್ನುವಂಥ ಕನ್ನಿಗೆ ಎತ್ತಲ್ಪಡುವಂಥ ಸಮಯದಲ್ಲಿ ಸರಿ, ಆಗ ಭಯಾನಕವಾದಂಥ ಒಂದು ಕೃತ್ಯ ಈ ಲೋಕದಲ್ಲಿ ನಡೀತದೆ. ಸೈತಾನ ತನ್ನ ಪ್ರತಿಮೆಯನ್ನು ನಿಲ್ಲಿಸಿ ಆತನ ಎಲ್ಲರೂ ಈ ಪ್ರತಿಮೆಗೆ ಅಡ್ಡ ಬೀಳಬೇಕು, ಈ ಪ್ರತಿಮೆಗೆ ಪ್ರಾರ್ಥನೆ ಮಾಡಬೇಕು, ಈ ಪ್ರತಿಮೆಯನ್ನೇ ನಾವು ಆರಾಧಿಸಬೇಕೆಂಬುದಾಗಿ ಹೇಳುವಂತ ಸಮಯದಲ್ಲಿ, ಆ ಸಮಯದಲ್ಲಿ ಒಂದು ವೇಳೆ ಆ ಸೈತಾನನನ್ನ ಅಥವಾ ಆ ದುಷ್ಟ ಸೈತಾನನನ್ನ ಅಡ್ಡ ಬಿದ್ದು ಯಾರು ಆರಾಧನೆ ಮಾಡೋದಿಲ್ಲವೋ, ಆತನು ಕೊಡುವಂತ ಚಿಹ್ನೆ 666 ಪ್ರಕಟಣೆಗಳಂತ 13ನೇ ಅಧ್ಯಾಯದಲ್ಲಿ ಬಂದಿರೋ ಪ್ರಕಾರ ಯಾರು ಹಾಕಿಕೊಳ್ಳುವುದಿಲ್ಲವೋ, ಯಾರು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವುದಿಲ್ಲವೋ, ಅಂಥವರನ್ನ ಆತನು ಅನೇಕ ಬಾಧೆಗಳಿಂದ ಕೊಲ್ಲಿಸುವಂತವನಾಗಿದ್ದಾನೆ. ಒಂದು ವೇಳೆ ಆಗಿನ ಕಾಲದಲ್ಲಿ ಸಿಂಹಗಳ ಬಾಯಲ್ಲಿ ಹಾಕಬಹುದು, ಕುದಿಯುವಂತೆ ಎಣ್ಣೆಯಲ್ಲಿ ಹಾಕಬಹುದು, ನಿಂತಲ್ಲಿ ಶೂಟ್ ಮಾಡಿ ಸಾಯಿಸಬಹುದು, ಅನೇಕ ಭಯಂಕರವಾದ ಹಿಂಸೆಗಳಿಂದ ಆ ಜನರನ್ನ ಕೊಲ್ಲಬಹುದು. ಆ ಪರಿಸ್ಥಿತಿ ಇನ್ನು ದೂರವಾಗಿಲ್ಲ. ಆ ಭಯಾನಕವಾದ ಪರಿಸ್ಥಿತಿ ಇನ್ನು ದೂರವಾಗಿಲ್ಲ ಪ್ರಿಯರೇ. ಯಾಕೆಂದರೆ ಜಗತ್ತು ತನ್ನ ಜ್ಞಾನದಿಂದ ನಾಶನದ ಅಂಚಿನಲ್ಲಿ ನಿಂತುಕೊಂಡಿದೆ. ಯಾವ ಸಮಯದಲ್ಲಿ 3ನೇ ಮಹಾಯುದ್ಧ ನಡೀತದೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾವ ಸಮಯದಲ್ಲಿ ದೇವರ ಆಶ್ರಿತರ ಮೇಲೆ ಸೈತಾನನು ತನ್ನ ಕೆಗ್ಗಣ್ಣ ಹಾಕಿ ಆತನು ನಾಶ ಮಾಡಬೇಕೆಂಬುದಾಗಿ ಬರ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ದಾನಿಯೇಲನಿಗೆ ಬಂತು. ದಾರ್ಯಾವೇಶನ ಆ ಒಂದು ಪ್ರತಿಮೆಯನ್ನ ಆತನ ಹತ್ತಿರ ಮಾತ್ರ ಬಂದು ಆತನ ಹತ್ತಿರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳುವಂತ ಸಮಯದಲ್ಲಿ ಆತನ ತನ್ನ ನಂಬಿಕೆಯೊಂದಿಗೆ ಆತನು ಕಾಂಪ್ರಮೈಸ್ ಮಾಡಿಕೊಳ್ಳಲಿಲ್ಲ. ಇವತ್ತಿನ ದಿವಸ ಕೆಲವು ಜನರು ಕೆಲವು ಆಫೀಸ್ನಲ್ಲಿ ಕೆಲಸ ಮಾಡುವಂತವರಾಗಲಿ, ಕೆಲವೊಂದು ಸಂಘ ಸಂಸ್ಥೆಗಳನ್ನು ನಡೆಸುವಂತವರಾಗಲಿ, ಇವತ್ತಿನ ದಿವಸ ಆರ್ ಯು ಕಾಂಪ್ರಮೈಸಿಂಗ್ ವಿತ್ ಯುವರ್ ಫೇತ್? Are you taking a very big heart and say, we are supposed to be liberal, we are supposed to be social, we are supposed to be ಏನಂತಂದ್ರೆ God minded ಅಂತ ಹೇಳಿಬಿಟ್ಟು, are you compromising your faith with others' faith? God did not say that you are not supposed to love other people. God said you must love everybody, but does not mean that you must cooperate and compromise with the faith of other gods and goddesses. No, God did not say that. ಇವತ್ತಿನ ದಿವಸ ಅನೇಕರು ಏನಂದ್ರೆ ಈತಗೆ ಯೇಸು ಸ್ವಾಮಿಯ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ.
ಯೇಸು ಸ್ವಾಮಿಗೆ ಕಾಣಿಕೆಗಳನ್ನು ಕೊಡ್ತಾರೆ, ಯೇಸು ಸ್ವಾಮಿಯ ಒಂದು ಆರಾಧನೆಯಲ್ಲಿ ಭಾಗವಹಿಸ್ತಾರೆ. ಅದೇ ಸಮಯದಲ್ಲಿ ಏನಂದ್ರೆ ಅಕ್ರೈಸ್ತರ ಆ ಒಂದು ಕಲ್ಲು ಮಣ್ಣು ಮೂರ್ತಿಗಳನ್ನ ಪೂಜೆ ಮಾಡ್ತಾರೆ, ಅವುಗಳಿಗೂ ನಮಸ್ಕಾರ ಮಾಡ್ತಾರೆ. ಇವತ್ತು ನಿನ್ನ ಒಂದು ಸ್ಥಿತಿಗತಿ ಹೇಗಿದೆ? ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂಬುದಾಗಿ ನೀನು ಒಂದು ನಿನ್ನ ಹೆಸರನ್ನ ಗಟ್ಟಿಸಿಕೊಳ್ಳಬೇಕೆಂಬುದಾಗಿ, ಈ ಸಮಾಜದಲ್ಲಿ ನಿನಗೆ ಒಂದು ಒಳ್ಳೆಯ ಹೆಸರು ಬರಬೇಕೆಂಬುದಾಗಿ, ಈ ಸಮಾಜದಲ್ಲಿ ನೀನು ಗುರುತಿಸಲ್ಪಡಬೇಕೆಂಬುದಾಗಿ ನೀನು ಲಿಬರಲ್ ಆಗ್ತಾ ಇದೆಯೋ, ಸೋಷಿಯಲ್ ಆಗ್ತಾ ಇದೆಯೋ, ಬ್ರಾಡ್ ಮೈಂಡೆಡ್ ಆಗ್ತಾ ಇದೆಯೋ? ಬಿವೇರ್, ಗಾಡ್ ವಿಲ್ ನೆವರ್ ಕಾಂಪ್ರಮೈಸ್ ವೆನ್ ಹಿ ಕಮ್ಸ್ ಟು ಟೇಕ್ ಹಿಸ್ ಚರ್ಚ್. ದೇವರು ಯಾವತ್ತೂ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ. ದೇವರು ಯಾವತ್ತೂ ಕಾಂಪ್ರಮೈಸ್ ಮಾಡಿಕೊಳ್ಳೋದು. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದ್ತೇವೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನದಲ್ಲಿ ಬಹಳ ಗಂಭೀರವಾದಂತಹ ಒಂದು ವಚನ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನೀವು ಬಹಳ ಎಚ್ಚರವಾಗಿರಬೇಕು. ದೇವರ ವಾಕ್ಯ ಅಂತ ಹೇಳಿದ್ರೆ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆ, ಅದು 2ನೇ ಮರಣವು. ಯಾರಿರ್ತಾರಲ್ಲಿ? ಯಾರಿರ್ತಾರೆ? ಹೇಡಿಗಳು. ಹೇಡಿಗಳಂತ ಹೇಳಿದ್ರೆ ಇಂಥ ಒಂದು ಸನ್ನಿವೇಶ ಬಂದಂತ ಸಮಯದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ, ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಏನಂದ್ರೆ ಇಂಥ ಒಂದು ಸಮಯ ಬಂದಂತ ಸಮಯದಲ್ಲಿ ಒಂದು ವೇಳೆ ನಮ್ಮ ಭಾರತ ದೇಶದ ಅಂತ ಒಂದು ಪರಿಸ್ಥಿತಿ ಬಂತು, ಎಲ್ಲರೂ ಸಹಿತ ನಾವು ಇಂಥ ಒಂದು ಪ್ರತಿಮೆಗೆ ಅಡ್ಡು ಬೀಳಲೇಬೇಕು, ಅಥವಾ ಇಂಥ ಒಂದು ಜಾತಿಯನ್ನು ನಾವು ಎಕ್ಸೆಪ್ಟ್ ಮಾಡಿಕೊಳ್ಳಲೇಬೇಕು, ಇಂಥ ಒಂದು ನಂಬಿಕೆಯನ್ನು ನಾವು ಬರಲೇಬೇಕು, ನಾವು ಇಲ್ಲವಾದರೆ ನಮಗೆ ಇರುವಂತ ಎಲ್ಲ ಸವಲತ್ತುಗಳನ್ನು ಕಳೆದು ಹಾಕ್ತೀವಿ ಎಂಬುದಾಗಿ ಹೇಳುವಂತ ಸಮಯದಲ್ಲಿ, ಅಯ್ಯೋ ನಾವು ಬದುಕಿದ್ರೆ ಸಾಕು ಎಂಬುದಾಗಿ ಆಲೋಚನೆ ಮಾಡಿ ನೀನು ನಂಬಿಕೆಯನ್ನು ಬಿಟ್ಟು ಹೋಗುವುದಾದ್ರೆ ನೀನು ಹೇಳಿ. ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಅನೇಕರು ತಮ್ಮ ಜಾತಿ ಪತ್ರಗಳನ್ನೂ ಸಹಿತ ಬದಲಾಯಿಸಿದರು. ಇದು ಹೇಡಿತನ. ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು ಎಲ್ಲರೂ ಸಹಿತ ಇವರಿಗೆ ಬೆಂಕಿ ಗಂಧಕ್ಕೆ ಉಳಿದಿರೋ ಕೆರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ. ಒಂದು ವೇಳೆ ಒಂದು ಪ್ರತಿಮೆಯನ್ನು ನಿಲ್ಲಿಸಿ ಇದಕ್ಕೆ ನೀನು ಅಡ್ಡ ಬೀಳಬೇಕು, ಯೇಸುನನ್ನ ನೀನು ತಿರಸ್ಕಾರ ಮಾಡಬೇಕೆಂಬುದಾಗಿ ಒಂದು ವೇಳೆ ಆಜ್ಞೆ ಬಂದರೆ ನಿನ್ನ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ? ಯಾಕಂದ್ರೆ ಅಂಥ ಕಾಲ ಬಹಳ ದೂರವಾಗಿಲ್ಲ. ಇಟ್ ಮೇ ಕಮ್ ಎನಿ ಟೈಮ್. ಯಾವಾಗಾದರೂ ಅದು ಬರೋದಕ್ಕೆ ಸಾಧ್ಯವಿದೆ. ಪ್ರಿಯರೇ, ದಾನಿಯೇಲನು ಆತ ಪ್ರಾರ್ಥನೆ ಮಾಡುವಾಗ ಡ್ಯಾನಿಯಲ್ಸ್ ಕರೇಜ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್ ಎಂಬುದಾಗಿ ನೋಡ್ತೇವೆ. ಕಷ್ಟಗಳಲ್ಲಿ ಆತನು ಧೈರ್ಯ ತಂದುಕೊಂಡ ಎಂಬುದಾಗಿ. His commitment was to glorify God, not for his personal needs. ದೇವರನ್ನು ಮಹಿಮೆಪಡಿಸುವುದಕ್ಕೋಸ್ಕರ ಆತನ ಸಮರ್ಪಣೆಯಾಗಿದ್ದೇ ಹೊರತು ಆತನ ತನ್ನ ಸ್ವಾರ್ಥ ತುಂಬಿದಂಥ ಅವಶ್ಯಕತೆಗಳನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರ ಇರಲಿಲ್ಲ. His prayer was demonstrating the faith and honor he had on God. ದೇವರ ಮೇಲೆ ಆತನಿಗಿದ್ದಂಥ ನಂಬಿಕೆ ಮತ್ತು ಗೌರವ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಆತನ ಒಂದು ಪ್ರಾರ್ಥನೆ ಆಗಿತ್ತು, ಅಥವಾ ಸಿದ್ಧಾಂತಪಡಿಸುವುದಕ್ಕೋಸ್ಕರ ಆತನ ಪ್ರಾರ್ಥನೆ ಆಗಿತ್ತು. The whole world is praying today. Are you praying for your life? This will come and go, my dear friend. This coronavirus may come and go. ಇದು ಬಂದು ಇದು ಹೋಗಬಹುದು. ಒಂದು ವೇಳೆ ಇದರಲ್ಲಿ ಪ್ರಾಣ ಕಳ್ಕೊಂಡ್ರು ಸಹಿತ ನಾವು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೊರಟು ಹೋದ್ರೂ ಸಹಿತ ನಾವು ಹೋಗಬಹುದು. ಆದರೆ ಒಂದು ಬರುವುದಕ್ಕಿದೆ. ಈ ಲೋಕದಲ್ಲಿರುವಂತಹ ಸಮಯದಲ್ಲಿ ನೀನು ನಿನ್ನ ನಂಬಿಕೆಯನ್ನು ಕಾಂಪ್ರಮೈಸ್ ಮಾಡಿಕೊಂಡು, ಈ ಲೋಕದಲ್ಲಿರುವಂತಹ ಸಮಯದಲ್ಲಿ ನೀನು ನಿನ್ನ ನಂಬಿಕೆಯನ್ನು ತಿರಸ್ಕಾರ ಮಾಡಿ, ನಿನ್ನ ದೇವರನ್ನ ತಿರಸ್ಕಾರ ಮಾಡಿ, ನಿನ್ನ ಸ್ವಾರ್ಥಕ್ಕೋಸ್ಕರ, ನಿನ್ನ ಒಂದು ಸ್ವ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈ ಲೋಕದಲ್ಲಿದ್ದಾಗ ನೀನು ಒಂದು ವೇಳೆ ಅನ್ಯ ಒಂದು ನಂಬಿಕೆಯ ಜೊತೆಗೆ ನಿಂತಿಯನ್ನ ಸಂಧಾನ ಮಾಡಿಕೊಂಡು ಜೀವಿಸುವುದಾದ್ರೆ ಒಂದು ದಿನ ಬರ್ತದೆ. ಆ ದಿನ ಏನಂತ ಹೇಳಿದ್ರೆ ನಿರಂತರವಾಗಿಯೂ ಬೆಂಕಿ ಕೆರೆಗಳು ಉರಿಯುವಂತಹ ಕೆರೆ, ಬೆಂಕಿ ಗಂಧಕಗಳು ಉರಿಯುವಂತಹ ಕೆರೆ, ಆ ಕೆರೆಗೆ ದಬ್ಬಲ್ಪಡುವಂತ ಸಮಯ ಬರ್ತದೆ. ನ್ಯಾಯ ತೀರ್ಪಿನ ಸಮಯ ಬರ್ತದೆ. ಆ ನ್ಯಾಯ ತೀರ್ಪಿನ ಸಮಯ ಬಂದಂತಹ ಸಮಯದಲ್ಲಿ ನೀನು ಒಂದು ವೇಳೆ ಅಯ್ಯೋ ದೇವರೇ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿನಗೆ ಸಾಧ್ಯವೇ ಇಲ್ಲ. ಪ್ರಿಯರೇ,
ದೇವರ ವಾಕ್ಯವನ್ನು ನೋಡ್ತೇನೆಂದ್ರೆ ಒಬ್ಬ ಮನುಷ್ಯನು ಈ ಲೋಕದಲ್ಲಿದ್ದಾಗ ಯಾವತ್ತೂ ಪ್ರಾರ್ಥನೆ ಮಾಡಲಾರ್ದಂಥವನು ನರಕದ ಬೆಂಕಿಯಲ್ಲಿದ್ದಾಗ ಪ್ರಾರ್ಥನೆ ಮಾಡ್ತಾನೆ. ನಮಗೆ ರುಜುವಾತಿದೆ. ಬಡ ಲಾಜರನ ಆತನು ಭಿಕ್ಷೆ ಬೇಡ್ತಾ ಆ ಯಜಮಾನನ ಕೈಯ ಮೇಜಿನಿಂದ ಬೀಳುವಂತ ತುಂಡುಗಳನ್ನು ತಿಂತಾ ಇದ್ದಂಥ ಸಮಯದಲ್ಲೇ ಆತನು ಲಾಜರನ ದೇವರ ಮೇಲಿಟ್ಟಂತ ನಂಬಿಕೆಯನ್ನು ಆತನು ಪರಲೋಕಕ್ಕೆ ಏರು ಹೋಗ್ತಾನೆ. ಆದರೆ ಆ ಶ್ರೀಮಂತನು ಈ ಲೋಕದಲ್ಲಿದ್ದಾಗ ಸುಖ ಭೋಗಗಳಿಂದ ಜೀವಿಸಿ ದೇವರನ್ನು ತಿರಸ್ಕಾರ ಮಾಡಿ ಜೀವಿಸಿದಂತ ಆತನು ನರಕದ ಯಾತನೆಯಲ್ಲಿರುವಾಗ ಅಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಆತನು ದೇವರ ಹತ್ರ ಆತನ ಅಬ್ರಾಹ್ಮನನ್ನು ನೋಡಿ ಒಂದು ಹನಿ ನೀರಾದರೂ ನಮಗೆ ಕೊಡಿ ಎಂಬುದಾಗಿ ಅಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ. ಬಿಫೋರ್ ಇಟ್ ಗೆಟ್ಸ್ ಟೂ ಲೇಟ್ ಫಾರ್ ಯು ಟು ಪ್ರೇ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಪ್ರೇ ನೌ. ಇದು ನಿನ್ನ ಜೀವಿತ ತಡವಾಗೋದಕ್ಕಿಂತ ಮುಂಚೆ ನೀನು ಇವತ್ತು ಪ್ರಾರ್ಥನೆ ಮಾಡು. ನೀನು ತಡವಾಗೋದಕ್ಕಿಂತ ಮುಂಚೆ ಇವತ್ತು ನೀನು ದೇವರ ಸನ್ನಿಧಾನದ ಹೃದಯನ ಒಪ್ಪಿಸಿಕೊಡು. ತಡವಾಗೋದಕ್ಕಿಂತ ಮುಂಚೆ ಇವತ್ತು ದೇವರಿಗೆ ನಿನ್ನನ್ನು ಸಮರ್ಪಣೆ ಮಾಡಿ. ಇಲ್ಲವಾದರೆ ಮೋಸ ಹೋಗಿ ಎಚ್ಚರ. ದೇವರ ವಾಕ್ಯ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಆರ್ ಯು ಪ್ರೇಯಿಂಗ್ ಫಾರ್ ಯುವರ್ ಲೈಫ್? ಆರ್ ಯು ಪ್ರೇಯಿಂಗ್ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ಯುವರ್ ನೀಡ್ಸ್? ವಾಟ್ ಇಫ್ ಯು ಕಮ್ ಅಂಡರ್ ಸಿಚುವೇಶನ್ ಲೈಕ್ ಡ್ಯಾನಿಯಲ್? ಇಂಥ ದಾನಿಯಲ್ನ ಸನ್ನಿವೇಶ ನಿನಗೆ ಬಂದರೆ ಏನು ಮಾಡ್ತೀಯ? ವಿಲ್ ಯು ಬಿ uncompromised, demonstrating, honoring God in your prayer, or will you be selfish? ಏನು ಮಾಡೋದಕ್ಕೆ ಸಾಧ್ಯವಿದೆ? ಪ್ರಿಯರೇ, ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಸಮಯ. ಯಾಕೆಂದರೆ ದಾನಿಯೇಲನಿಗೆ ಆ ಪರಿಸ್ಥಿತಿ ಬಂದಿತ್ತು. ನಾನು ಆಗಲೇ ಹೇಳಿದೆ, ದಾನಿಯೇಲನ ಗ್ರಂಥ ವರ್ತಮಾನ ಮತ್ತು ಭವಿಷ್ಯತ್ತುಗಳನ್ನು ಹೇಳುವಂಥ ಒಂದು ಪುಸ್ತಕ ಎಂಬುದಾಗಿ. ವರ್ತಮಾನ ಈಗ ಸದ್ಯಕ್ಕೆ ನಡೀತಿರುವಂತಹ ಸನ್ನಿವೇಶ, ಇವತ್ತು ಒಂದು ವೇಳೆ ಅಂತ ಒಂದು ಸನ್ನಿವೇಶ ಬಂದರೂ ಬರಬಹುದು. ನಿನ್ನ ನಂಬಿಕೆಯೊಟ್ಟಿ ನಿಮ್ಮ ನಂಬಿಕೆಯನ್ನು ಪುಟಕ್ಕೆ ಹಾಕಿ ಶೋಧಿಸುವಂತ ಒಂದು ನಂಬಿಕೆ ಪರೀಕ್ಷೆ ಬಂದರೆ ಬರಬಹುದು. ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನೀನು ಒಂದು ವೇಳೆ ಸಿಂಹಗಳನ್ನೇ ಎದುರಿಸುವಂತ ಶಕ್ತಿ ಒಂದು ಪರೀಕ್ಷೆ ಬಂದರೆ ಬರಬಹುದು. ನಿನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನೀನು ಒಂದು ವೇಳೆ ಬೆಂಕಿಯ ಕೆರೆಯಲ್ಲಿ ಬೆಂಕಿಯ ಒಂದು ಆವಿಗೆಯಲ್ಲಿ ತಪ್ಪಲ್ಪಡುವಂತ ಪರೀಕ್ಷೆ ಬಂದರೂ ಬರಬಹುದು. ನೀನು ಉಳಿಸಿಕೊಳ್ತೀಯೋ ಕಳೆದುಕೊಳ್ತೀಯೋ ಅದು ನಿನ್ನ ಮೇಲೆ ಬಿಟ್ಟಿದ್ದು. ಈಸ್ ಯುವರ್ ಪ್ರೇಯರ್ ಸಿಚುವೇಶನಲ್? ಈಸ್ ಯುವರ್ ಪ್ರೇಯರ್ ಸೆಲ್ಫ್ ಸೆಂಟರ್ಡ್? ಈಸ್ ಯುವರ್ ಪ್ರೇಯರ್ ಡಿಮ್ಯಾಂಡಿಂಗ್? ನಿನ್ನ ಒಂದು ಪ್ರಾರ್ಥನೆ ಸನ್ನಿವೇಶಕ್ಕೆ ಅನುಗುಣವಾಗಿದೆಯೋ? ನಿನ್ನ ಪ್ರಾರ್ಥನೆ ಸ್ವಾರ್ಥ ತುಂಬಿದ್ದಾಗಿದೆಯೋ? ನಿನ್ನ ಪ್ರಾರ್ಥನೆ ಸಿದ್ಧಾಂತಪಡಿಸುವಂಥ ಪ್ರಾರ್ಥನೆ ಆಗಿದೆ. ಮೂರನೇದಾಗಿ ನಾವು ನೋಡ್ತೀವೇನೆಂದರೆ, ದೇವರ ವಾಕ್ಯ ಹೇಳ್ತದೆ, ಎ ಹ್ಯಾಬಿಟ್ ಆಫ್ ಡಿಟರ್ಮಿನೇಷನ್ ಆ್ಯಂಡ್ ಡಿಸಿಪ್ಲಿನ್ ಎಂಬುದಾಗಿ. ಪ್ರಿಯರೇ, ನಿಶ್ಚಯ, ದೃಢ ಸಂಕಲ್ಪ ಎಂಬುದಾಗಿ ಡಿಟರ್ಮಿನೇಷನ್ಗೆ ಹೇಳ್ತೇವೆ. ಶಿಸ್ತು ಮತ್ತು ಕಟ್ಟುಪಾಡು ಎಂಬುದಾಗಿ ಡಿಸಿಪ್ಲಿನ್ಗೆ ನಾವು ಹೇಳ್ತೇವೆ. ನಾನು ಬೈಬಲ್ ಕಾಲೇಜುಗಳಲ್ಲಿ ಸುಮಾರು ವರ್ಷಗಳ ಕಾಲ ಟೀಚ್ ಮಾಡ್ತಾ ಇದ್ದೆ, ಈಗಲೂ ಮಾಡ್ತಾ ಇದ್ದೇನೆ. ನಾನು ಯಾವುದೇ ಕ್ಲಾಸಿಗೆ ಹೋಗುವಂಥ ಸಮಯದಲ್ಲಿ, ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುವಾಗ ಮೊಟ್ಟ ಮೊದಲನೇ ಕ್ಲಾಸಿಗೆ ನಾನು ಹೋಗಿ ವಿದ್ಯಾರ್ಥಿಗಳನ್ನು ಸಂಧಿಸುವಂಥ ಸಮಯದಲ್ಲಿ ಮೊಟ್ಟ ಮೊದಲನೆಯ ಒಂದು ಶಬ್ದ ನಾನು ಬರೆಯುವಂಥದ್ದು, ವಿತೌಟ್ ಡಿಸಿಪ್ಲಿನ್ ದೇರ್ ಇಸ್ ನೋ ಡಿಸೈಪಲ್ಶಿಪ್ ಎಂಬುದಾಗಿ. ಪ್ರಿಯರೇ, ಶಿಸ್ತು ಇಲ್ಲದೆ ಶಿಷ್ಯತ್ವ ಇಲ್ಲ ಎಂಬುದಾಗಿ. ಇವತ್ತಿನ ದಿವಸ ಅನೇಕ ಯವನಸ್ಥರು ಶಿಸ್ತನ್ನು ಕಳೆದುಕೊಂಡಿದ್ದಾರೆ. ಅನೇಕ ಯವನಸ್ಥರು ಶಿಸ್ತನ್ನು ಕಳೆದುಕೊಂಡಿದ್ದಾರೆ. ತಮ್ಮ ಇಷ್ಟವಂತ ಹಾಗೆ ಜೀವಿಸುವಂತಹ ಯವನಸ್ಥರನ್ನ ಈ ಲೋಕದಲ್ಲಿ ನೋಡುತ್ತೇವೆ. ತಂದೆ ತಾಯಿಗಳನ್ನು ಸನ್ಮಾನಿಸದೇ ಇರುವಂಥವರು, ಲೋಕಭೋಗಗಳಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟಂಥವರು, ಲೋಕದಾಶೆ, ಕಣ್ಣಿನಾಶೆ, ಬದುಕುವ ನಂಬ ಇವುಗಳಲ್ಲಿ ಜೀವನ ಮಾಡುತ್ತಾ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ತಾ ಇರುವಂಥವರು, ಮತ್ತು ಈ ಲೋಕದಲ್ಲಿ ಸ್ಥಿರತೆಯನ್ನು ಕಳೆದುಕೊಂಡಂಥವರು, ದೃಢ ಸಂಕಲ್ಪವನ್ನು ಕಳೆದುಕೊಂಡಂಥವರು. ಬೆಂಗಳೂರಿನಲ್ಲಿ ನಾವು ಹೋದರೆ ಕೆಲವೊಂದು ಏರಿಯಾಗಳಲ್ಲಿ ಯವನಸ್ಥರು ಡ್ರಗ್ ಅಡಿಕ್ಟ್ಸ್ ಆಗಿ ಚರಂಡಿಗಳ ಮೇಲೆ ಕೂತ್ಕೊಂಡಿದ್ರು. ಚರಂಡಿಗಳ ಮೇಲೆ ಒಂದು ಸಾರಿ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಗಂಡ ಸಿಕ್ಕಾಪಟ್ಟೆ ಕುಡುಕಾದರೆ ಹೆಂಡತಿ ಆಕೆಗೆ ಬಹಳ ಚಿಂತೆ ಆಗ್ತಾ ಇದ್ರೆ ಆವತ್ತಿನ ದಿವಸ ಆತನ ಪೇಮೆಂಟ್ ದಿನ ಗಂಡ ಕುಡ್ಕೊಂಡ್ಬಿಟ್ಟು ನೋಟ್ಗಳನ್ನು ತಗೊಂಡು ಜೇಬನ್ನ ಇಟ್ಕೊಂಡು ಬರ್ತಾ ಇದ್ದ. ಕತ್ತೆ ಎದುರುಗಡೆ ಬಂದರೆ ಕತ್ತೆಗೆ ತಗೋ ನೀನು ಒಂದು ಪೇಪರ್ ತಿನ್ನು ಅಂತ ಹೇಳ್ಬಿಟ್ಟು, ಇದು ಗೌರ್ಮೆಂಟಿಂದ ಪೇಪರು,
ಇದು ಬಹಳ ವ್ಯಾಲ್ಯೂ ಇದೆ ಪೇಪರ್ ತಿನ್ನು ಅಂತ ಕತ್ತೆಗೆ ನೋಟನ್ನು ತಿನ್ನಿಸಿದ. ತಿನ್ನಿಸ್ಬಿಟ್ಟು ತನ್ನ ಕುಡಿಕತನದಲ್ಲಿ ಬಹಳ ಅಮಲೇರಿದವನಾಗಿದ್ದರಿಂದ ಆತನು ಆ ಪಕ್ಕದಲ್ಲಿರುವಂಥ ಚರಂಡಿಯಲ್ಲಿ ಬಿದ್ದುಬಿಟ್ಟಿದ್ದಾನೆ. ಪಕ್ಕದಲ್ಲಿರುವಂಥ ಚರಂಡಿಯಲ್ಲಿ ಬಿದ್ದುಬಿಟ್ಟಿದ್ರೆ ರಾತ್ರಿ ಆಯಿತು, ಗಂಡ ಬರಲಿಲ್ಲ ಅಂತ ಹೇಳ್ಬಿಟ್ಟು ಎದ್ದು ಹುಡುಕ್ತಾ ಒಂದು ಲಾಂಟನ್ ತಗೊಂಡು ಹುಡುಕ್ತಾ ಬರ್ತಾ ಇದ್ದಾಳೆ. ಹುಡುಕ್ತಾ ಗಂಡನ ಹೆಸರು ಗಟ್ಟಿಯಾಗಿ ಕೂಗ್ತಾ ಬರ್ತಾ ಇದ್ದಾಳೆ. ಕೂಗ್ತಾ ಬರಬೇಕಾದ್ರೆ ಆ ಚರಂಡಿ ಹತ್ರ ಬಂದ. ಆ ಚರಂಡಿ ಹತ್ರ ಬಂದಾಗ, ರೀ ನೀವು ಇಲ್ಲಿದ್ದೀರಾ, ಇಲ್ಲಿ ಬಿದ್ದಿದ್ದೀರಾ, ನಿಮ್ಮನ್ನು ಇಷ್ಟೊತ್ತು ನಾನು ಹುಡುಕ್ತಾ ಇದ್ದೀನಿ ಅಂತ ಹೇಳುವಾಗ ಅಲ್ಲಿ ಅವನ ಜೊತೆಗಿದ್ದಂಥ ಹಂದಿಗಳು ಹೆದರಿ ಓಡೋಗ್ಬಿಟ್ಟುವಂತೆ. ಅದು ಇವನು ಮಾತ್ರ ಅಲ್ಲೇ ಇದ್ದ. ಅದರ ಅರ್ಥ ಏನು ಗೊತ್ತಾ? ಪಾಪದ ಕೆಸರಿನಲ್ಲಿ ಬಿದ್ದಂಥ ನೀನು ಒಂದು ವೇಳೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಾಗ ಎಚ್ಚೆತ್ತು ಮೇಲೆ ಬರದಿಲ್ಲ ಅಂತಂದ್ರೆ ಆ ಕೆಸರಿನಲ್ಲಿಯೇ ಬಿದ್ದು ನಾಶವಾಗಿ ಒಂದು ದಿನ ನಿತ್ಯವಾದ ನರಕದಲ್ಲಿ ಬೀಳುವಂಥವನಾಗ್ತದೆ. ಯು ನೀಡ್ ಟು ಹ್ಯಾವ್ ಎ ಡಿಟರ್ಮಿನೇಷನ್ ಟು ಚೇಂಜ್ ಯುವರ್ ಲೈಫ್. ನಿಶ್ಚಯ ಬೇಕು, ದೃಢ ಸಂಕಲ್ಪ ಬೇಕು, ಒಂದು ಶಿಸ್ತು ಬೇಕು, ನಿನ್ನ ಜೀವಿತದಲ್ಲಿ ಒಂದು ಮಾಡರೇಷನ್ ಬೇಕು. ನಾನು ಇದನ್ನೇ ಮಾಡಬೇಕು, ಹೀಗೆ ಮಾಡಬೇಕು, ಈ ರೀತಿಯಾಗಿ ನಾನು ಇರಬೇಕು ಅನ್ನುವಂಥದ್ದನ್ನ ದೇವರ ಪ್ರಸನ್ನತೆಯಲ್ಲಿ ಕೂತುಕೊಂಡು ನೀನು ತೀರ್ಮಾನ ಮಾಡಬೇಕು. ಯಾಕಂದ್ರೆ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ, ದೇ ಹ್ಯಾಡ್ ಎ ಡಿಟರ್ಮಿನೇಷನ್, ದೇ ಹ್ಯಾವ್ ಎ ಡಿಸಿಪ್ಲಿನ್. When they were offered so big offer, they said, we are not going to corrupt ourselves by being in such pleasure. ಇಂಥ ಒಂದು ಸುಖ ಭೋಗದಲ್ಲಿ ನಾವು ನಮ್ಮನ್ನು ಅಶುದ್ಧ ಮಾಡಿಕೊಳ್ಳೋದಕ್ಕೆ ನಾವು ಸಿದ್ಧರಿಲ್ಲ ಎಂಬುದಾಗಿ ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಹೇಳ್ತಾರೆ. ದೇ ವೇರ್ ಡಿಸಿಪ್ಲಿನ್ ಇನ್ ದೇರ್ ಲೈಫ್. ಅವರು ತಮ್ಮ ಜೀವಿತದಲ್ಲಿ ಒಂದು ಶಿಸ್ತನ್ನು ಅವರು ಕಾದುಕೊಂಡಿದ್ರು. ಇವತ್ತು ಯವನಸ್ಥರೇ, ಈ ಸಂದೇಶವನ್ನು ಕೇಳಿಸ್ಕೊಳ್ತಾರಂತ ಯವನಸ್ಥರೇ, ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಜೀವಿತ ಇದೆಯಾ? ನಿಮ್ಮ ಜೀವಿತದಲ್ಲಿ ಡಿಸಿಪ್ಲಿನ್ ಲೈಫ್ ಇದೆಯಾ? ನಿಮ್ಮ ಜೀವಿತದಲ್ಲಿ ನೀವು ದೇವರ ಸನ್ನಿಧಾನದಲ್ಲಿ ಯಾವ ರೀತಿಯ ಸಮಯವನ್ನು ಕಳೀತಾ ಇದ್ದೀರಾ? ಇವತ್ತಿನ ದಿವಸ ನೀವು ತಿನ್ನುವುದರ ಮೇಲೆ, ಉಣ್ಣುವುದರ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಲೋಕಭೋಗಗಳಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀರಾ? ಇವತ್ತಿನ ದಿವಸ ಒಂದು ವೇಳೆ ನಿನ್ನ ಜೀವಿತದಲ್ಲಿ ಶಿಸ್ತು ಇದೆಯಾ, ಕಟ್ಟುಪಾಡು ಇದೆಯಾ? ಇದನ್ನೇ ನಾನು ಮಾಡಬೇಕು, ಹೀಗೆ ನಾನು ಮಾಡಬೇಕು, ಇಷ್ಟು ಸಮಯ ದೇವರಿಗೆ ಕೊಡಬೇಕು, ಇಷ್ಟು ಸಮಯ ನನ್ನ ಜೀವಿತದಲ್ಲಿ ನಾನು ದೇವರನ್ನು ಮಹಿಮೆಪಡಿಸೋದಕ್ಕೆ ಉಪಯೋಗ ಮಾಡಬೇಕೆಂಬುದಾಗಿ ಕಟ್ಟುಪಾಡು ನಿನ್ನ ಜೀವಿತದಲ್ಲಿ ಇದೆಯಾ? ಇಲ್ಲವಾದರೆ ಇವತ್ತಿನಿಂದ ಶುರು ಮಾಡು. ಒಂದು ದೃಢ ಸಂಕಲ್ಪವನ್ನು ಮಾಡು. ಯವನಸ್ಥನೇ, ಯವನ ಕಾಲದಲ್ಲಿಯೇ ಸೃಷ್ಟಿಕರ್ತನ ಸ್ಮರಿಸಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನಗೆ ಆ ವಚನ ಬಹಳ ಹಿಡಿಸ್ತದೆ ಅಷ್ಟೇ ಅಲ್ಲ, ಅದು ಇಟ್ಸ್ ಅನ್ ಅಲಾರ್ಮಿಂಗ್. ಏನಂದ್ರೆ ಅದು ಯವನಸ್ಥರಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಭಯಂಕರವಾದಂತಹ ವಚನ. ಇವತ್ತಿನ ದಿವಸ ಯವನಸ್ಥರಿಗೆ ಏನ್ ಬೇಕಂತ ಹೇಳಿದ್ರೆ, ಯವನ ಪ್ರಾಯದಲ್ಲಿ ಆನಂದ ಬೇಕಾಗಿದೆ. ಯವನ ದಿನಗಳಲ್ಲಿ ಹೃದಯ ಅವರಿಗೆ ಸಂತೋಷ ಕೊಡುವಂಥದ್ದೇನಿದೆ ಅದು ಬೇಕಾಗಿದೆ. ಆತನ ಹೃದಯಕ್ಕೆ ಏನು ಹರ್ಷಗೊಳಿಸ್ತದೋ ಅದು ಮಾಡಬೇಕೆಂಬುದಾಗಿ ಇಷ್ಟಪಡ್ತಾನೆ. ಕಣ್ಣಿಗೆ ಸರಿ ಬೀಳುವಂಥದ್ದನ್ನು ಮಾಡೋದಕ್ಕೆ ಇಷ್ಟಪಡ್ತಾನೆ. ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ತಾನೆ. ಆತನ ಮನಸ್ಸಿಗೆ ತಕ್ಕಂತೆ ತಿಂತಾನೆ, ಕುಡಿತಾನೆ, ಮಜಾ ಮಾಡ್ತಾನೆ. ಇವತ್ತಿನ ದಿವಸ ತಂದೆ ತಾಯಿಗಳು ಸನ್ಮಾನಿಸಲಾರದೆ ಅನೇಕ ಯವನಸ್ಥರು ತಮ್ಮ ಜೀವಿತನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ದಿವಸ ಹಣದಾಶೆ, ಲೋಕದಾಶೆ, ಕಣ್ಣಿನಾಶೆ, ಬದುಕು ಬಾಂಡ್ ಡಬ್ಬ ಇವುಗಳು ಬೆನ್ನಟ್ಟಿ ಹೋಗ್ತಾ ಇವತ್ತಿನ ದಿವಸ ಹಣವೇ ಕೆಲವು ಯವನಸ್ಥರಿಗೆ ದೇವರಾಗಿಬಿಟ್ಟಿದೆ. ನಿನ್ನ ಜೀವಿತದಲ್ಲಿ ಪ್ರಾಮುಖ್ಯತೆ ಯಾರಿಗೆ ಕೊಟ್ಟಿದ್ದೀಯಾ? ವೇರ್ ಇಸ್ ಯುವರ್ ಡಿಟರ್ಮಿನೇಷನ್ ಅಂಡ್ ಡಿಸಿಪ್ಲಿನ್? ಆರ್ ಯು ಅ ಕ್ರಿಶ್ಚಿಯನ್? ಆರ್ ಯು ಫಾಲೋಯಿಂಗ್ ದ ವರ್ಡ್ ಆಫ್ ಗಾಡ್? ವೇರ್ ಇಸ್ ಯುವರ್ ಡಿಟರ್ಮಿನೇಷನ್? ವೇರ್ ಇಸ್ ಯುವರ್ ಡಿಸಿಪ್ಲಿನ್? If this kind of situation that Daniel is facing, if that comes to you, what are you going to reply? Are you going to compromise with the worldly things? ದಾನಿಯೇಲನಿಗೆ ಬಂದಂತ ಈ ಶೋಧನೆ ನಿನಗೆ ಬರುವಂತದ್ದಾದ್ರೆ ನೀನು ಲೋಕದೊಟ್ಟಿಗೆ ನೀನು ಕಾಂಪ್ರಮೈಸ್ ಮಾಡಿಕೊಡ್ತೀಯೋ? ದಾನಿಯೇಲನಿಗೆ ಬಂದಂತ ಈ ಶೋಧನೆ ನಿನಗೆ ಬರುವಂತದ್ದಾದ್ರೆ, ಅಯ್ಯೋ ದೇವರೇ, ನನ್ನ ಪ್ರಾಣವನ್ನು ನಾನು ಉಳಿಸಿಕೊಳ್ತೀನಿ ಎಂಬುದಾಗಿ ಆ ಒಂದು ಮೂರ್ತಿಗೆ ಅಡ್ಡ ಬೀಳುವಂತ ಕಾರ್ಯವನ್ನು ಮಾಡ್ತೀಯೋ? ದಾನಿಯೇಲನಿಗೆ ಸಿಕ್ಕಂತಹ ಸುಖಭೋಗ, ರಾಜಭೋಗ, ಕುಡಿಯುವುದಕ್ಕೆ, ತಿನ್ನುವುದಕ್ಕೆ, ಊಟ ಮಾಡುವುದಕ್ಕೆ, ವಾಸ ಮಾಡುವುದಕ್ಕೆ ಸಿಕ್ಕಂತಹ ರಾಜಭೋಗವು ನಿನಗೆ ಒಂದು ವೇಳೆ ಬರುವುದಾದ್ರೆ, ಒಂದು ವೇಳೆ ನಿನ್ನ ನಂಬಿಕೆಯನ್ನು ನೀನು ಬಿಟ್ಟು ಬರಬೇಕೆಂಬುದಾಗಿ ಹೇಳುವುದಾದ್ರೆ, ನಿನ್ನ ನಂಬಿಕೆಯನ್ನು ತ್ಯಜಿಸಿ ನೀನು ಅಂತ ಭೋಗಕ್ಕೆ ಹೋಗುವುದಕ್ಕೆ ಸಿದ್ಧನಾಗುತ್ತೀಯೋ? What is your determination? What is your discipline? Without discipline there is no discipleship, my dear friend. Paul says, for me to live is Christ and to die is gain. ಪೌಲನು ಹೇಳ್ತಾನೆ, ಬದುಕುವುದೆಂದರೆ ನನಗೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಇವತ್ತು ಉಲ್ಟಾ ಆಗಿಬಿಟ್ಟಿದೆಲ್ಲ. ಬದುಕೋದಂದ್ರೆ ನನಗೋಸ್ಕರವೇ, ಸಾಯುವುದು ಬೇಡವೇ.
ಕ್ರಿಸ್ತನಿಗೋಸ್ಕರ ಸಾಯುವುದಕ್ಕೆ ಸಿದ್ಧವಾಗಿರುವಂಥ ಯವನಸ್ಥ ನೀನು ಮುಂದೆ ಬರುವಂತವನಾಗಿದ್ದೀಯ. ಕ್ರಿಸ್ತನಿಗೋಸ್ಕರ ಪ್ರಾಣವನ್ನು ಮುಡುಪಾಗಿಡೋದಕ್ಕೆ ಸಿದ್ಧನಾಗಿದ್ದೀಯಾ? ಇಲ್ಲಿ ದಾನಿಯೇಲನು ತನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ, ದೇವರ ಮೇಲಿಟ್ಟಂತ ಘನತೆ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ he was ready to go into the bone of lion. ಸಣ್ಣ ಇಲಿ ಬಂದ್ರೆ ಹೆದರುವಂತ ಜನ ಕಿಟ್ಟಂತ ಕಿರಿಚ್ಕೊಂಡು, ಕೆಲವರು ಕಾಕ್ರೋಚ್ ನೋಡಿ ಹೆದರ್ತಾರೆ. ದೇವರ ವಾಕ್ಯ ಹೇಳ್ತದೆ, ದಾನಿಯೇಲನು ತನ್ನ ಪ್ರಾಣವನ್ನು ಲೆಕ್ಕಿಸಲಾರದೆ ದೇವರನ್ನು ಮಹಿಮೆಪಡಿಸಿದ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2:20 ಹೇಳ್ತದೆ, ಐ ಹ್ಯಾವ್ ಬೀನ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್, nevertheless I live, but I live in the life that I live now is I live by faith in Jesus Christ ಎಂಬುದಾಗಿ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಜಡಿಯಲ್ಪಟ್ಟವನಾಗಿದ್ದೇನೆ. ಜೀವಿಸುವಂಥದ್ದು ನಾನಲ್ಲ, ಈಗ ನಾನು ಜೀವಿಸಿರುವಂಥ ಈ ಜೀವಿತ ಅದು ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನೀನು ಹೇಗೆ ಜೀವಿಸುವಂತವನಾಗಿದ್ದೀಯ? Be aware, my young man. If you are attracted by the world, one day you will be distracted in the hell. If you are attracted by the world, you will be definitely distracted in the hell. ಒಂದು ದಿನ ಬರ್ತದೆ, ನೀನು ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿದರೂ ಸಹಿತ ನಿನ್ನ ಪ್ರಾರ್ಥನೆಯನ್ನ ಕೇಳುವುದಕ್ಕೆ ಆಗದೇ ಇರುವಂತಹ ಸ್ಥಿತಿಯಲ್ಲಿ ದೇವರು ನಿಂತುಕೊಳ್ತಾನೆ. ಈಗ ದೇವರ ವಾಕ್ಯ ಹೇಳ್ತದೆ, ಒಂದು ಸಮಯ ಬರ್ತದೆ, ಯೇಸುವಿನ ಹತ್ರ ಹೋಗ್ಬಿಟ್ಟು, ಅಯ್ಯೋ ಯೇಸುವೆ, ನಾವು ನಿನ್ನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದೆವು, ನಿನ್ನ ಹೆಸರಲ್ಲಿ ಬೋಧನೆ ಮಾಡಿದೆವು, ನಿನ್ನ ಹೆಸರಲ್ಲಿ ದಾನ ಧರ್ಮಗಳನ್ನು ಮಾಡಿದೆವು, ನಿನ್ನ ಹೆಸರಲ್ಲಿ ಎಷ್ಟೋ ಜನರಿಗೆ ಉಪಕಾರ ಮಾಡಿದೆವು, ಅನ್ನದಾನ ಮಾಡಿದೆವು, ಅದನ್ನು ಮಾಡಿದೆವು, ಇದನ್ನು ಮಾಡಿದೆವು, ಎಷ್ಟೋ ಕಾಣಿಕೆಗಳನ್ನು ಕೊಟ್ಟೆವು. ನೀನು ಮಾಡುವಂತ ಎಲ್ಲ ತೋರಿಕೆಯ ಭಕ್ತಿ ಒಂದು ದಿವಸ ವ್ಯರ್ಥವಾಗಿ ಹೋಗುತ್ತದೆ. ಇದೇ ರಕ್ಷಣೆಯ ದಿನ. ಈ ದಿನ ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡು. ಹಲ್ಲೆಲೂಯ. ದೃಢ ಸಂಕಲ್ಪದಿಂದ ಕೂಡಿದ ಶಿಸ್ತು ನಮ್ಮ ಆತ್ಮೀಕ ಜೀವಿತವನ್ನು ಅದ್ಭುತವಾಗಿ ಆಶೀರ್ವದಿಸಿ ದೇವರನ್ನು ಮಹಿಮೆಪಡಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯ. ದೃಢ ಸಂಕಲ್ಪದಿಂದ ಕೂಡಿದ ಶಿಸ್ತು ನಮ್ಮ ಆತ್ಮೀಕ ಜೀವಿತವನ್ನು ಅದ್ಭುತವಾಗಿ ಆಶೀರ್ವದಿಸಿ ದೇವರನ್ನು ಮಹಿಮೆಪಡಿಸುವಂಥದ್ದಾಗಿರ್ತದೆ. ಪ್ರಿಯರೇ, ದಾನಿಯೇಲನ ಈ ಸ್ಥಿರವಾದಂಥ 3 ಗುಣಗಳು, ಒಂದು a habit of integrity and honesty, ಎರಡನೇದು habit of consistency in prayer, a habit of determination and discipline. ಈ 3 ಗುಣಗಳು ಆತನಲ್ಲಿ ಇದ್ದಿದ್ದರಿಂದ, ದೇವನ ಮಹಿಮೆಪಡಿಸಿದ್ರಿಂದ ಅಲ್ಲಿ ರಿಸಲ್ಟ್ ಏನಾಯ್ತಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ there was a transformation in king's life ಎಂಬುದಾಗಿ ನೋಡ್ತೇವೆ. ರಾಜನು ದಾನಿಯೇಲನಿದ್ದ ಗದಿಗೆ ಓಡಿ ಬರ್ತಾನೆ. ದಾನಿಯೇಲನಿದ್ದ ಗದಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸುವ ಶಕ್ತನಾದನು ಎಂದು ಕೇಳಿದನು. ಹಲ್ಲೆಲೂಯಾ. There was a transformation in king's life. ಎರಡನೇದಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಗಾಡ್ ಇನಿಷಿಯೇಟೆಡ್ ಅಂಡ್ ಪ್ರೊಟೆಕ್ಟೆಡ್. ದಾನಿಯೇಲ ಹೇಳ್ತಾನೆ, ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿ ಸಿಂಹಗಳ ಬಾಯನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಯಾಕಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು, ರಾಜನಾದ ನಿನಗೂ ಯಾವ ದ್ರೋಹ ಮಾಡಲಿಲ್ಲ ಎಂದು ಹೇಳಿದನು. ಎರಡನೆಯ ಒಂದು ರಿಸಲ್ಟ್ ಏನಂತ ಹೇಳಿದ್ರೆ, ಗಾಡ್ ಇನಿಷಿಯೇಟೆಡ್ ಟು ಪ್ರೊಟೆಕ್ಟ್ ಹಿಮ್. ಇವತ್ತು ನೀನು ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾಗ, ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ನಿಮ್ಮನ್ನು ಕಾಪಾಡ್ತಾನೆ. ಮೂರನೇದಾಗಿ, ಎನಿಮೀಸ್ ವೇರ್ ಡೆಸ್ಟ್ರಾಯ್ಡ್, 24ನೇ ವಚನ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯಲ್ಲಿ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲುಬುಗಳನ್ನೆಲ್ಲ ಚೂರು ಚೂರು ಮಾಡಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. When you are determined with Christ, when you are disciplined with Christ, when you have a habit of integrity and honesty, when you are consistent in prayer, definitely God is going to put your enemy under your feet. ನಿಮ್ಮ ವೈರಿಗಳನ್ನು ದೇವರು ನಾಶ ಮಾಡುವಂತನಾಗಿದ್ದಾನೆ. ಕೊನೆಯದಾಗಿ ರಿಸಲ್ಟ್ ನಾವು ನೋಡುವಾಗ, ಕಿಂಗ್ ಮೇಡ್ ಎ ಡಿಕ್ರಿ ಎಂಬುದಾಗಿ ನೋಡ್ತೇವೆ. 26ನೇ ವಚನ. ನಾನು ಆಳುವ ರಾಜ್ಯದ
ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತಿನ ದಿವಸ ನಿನ್ನ ಸಾಕ್ಷಿ ಹೇಗಿದೆ? ನಿನ್ನ ಸಭೆಯಲ್ಲಿ ನಿನ್ನ ಸಾಕ್ಷಿ ಹೇಗಿದೆ? ನಿನ್ನ ಕುಟುಂಬದಲ್ಲಿ ನಿನ್ನ ಸಾಕ್ಷಿ ಹೇಗಿದೆ? ನಿನ್ನನ್ನು ಜನರು ನೋಡುವಂಥ ಸಮಯದಲ್ಲಿ ಸಮಾಜದಲ್ಲಿ ನೀನು ಯಾವ ರೀತಿಯಲ್ಲಿ ಗುರುತಿಸ್ತಾ ಇದ್ದಾರೆ? ನಾವು ಕೃಪೆಯ ಕಾಲದಲ್ಲಿದ್ದೇವೆ, ಆದರೆ ಕೃಪೆಯ ಕಾಲ ಅಂತ್ಯವಾಗುವಂಥ ಸಮಯ ಹತ್ತಿರ ಬಂದಿದೆ. ಈ ಸಮಯದಲ್ಲಿ ಎಚ್ಚರವಾಗೋಣ, ನಾವು ಬಲವಾಗಿ ನಿಂತುಕೊಳ್ಳೋಣ. ಸಮಸ್ಯೆಗಳೆದುರಾದಾಗ ಬಲವಾಗಿ ನಿಂತುಕೊಳ್ಳೋಣ. ಒಂದು ಕೊನೆಯ ಮಾತು ಏನಂತ ಹೇಳಿದ್ರೆ, ಎಂಥ ಕಠಿಣ ಪರಿಸ್ಥಿತಿಗೆ ನೀನು ಬಂದು ನಿಂತರೂ ನಿನ್ನ ನಂಬಿಕೆಯ ವಿಷಯದಲ್ಲಿ ನೀನು ಲೋಕದ ಜೊತೆಗೆ ಸಂಧಾನ ಮಾಡಿಕೊಳ್ಳಬೇಡ. ಯಾಕಂದರೆ ನಂಬಿಕೆಯ ವಿಷಯದಲ್ಲಿ ನೀನು ಸಂಧಾನ ಮಾಡಿಕೊಂಡ್ರೆ ನರಕ ನಿನಗೆ ಕಟ್ಟಿಟ್ಟ ಬುತ್ತಿ. ನೆವರ್ ಕಾಂಪ್ರಮೈಸ್ ವಿತ್ ದ ವರ್ಡ್ ರಿಗಾರ್ಡಿಂಗ್ ಫೇತ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡು. ಕೃಪಾಭರಿತನಾದಂಥ ನಮ್ಮ ಪರಲೋಕದ ಪರಂಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ ಸ್ವಾಮಿ. ಈ ವಾಕ್ಯಗಳು ವ್ಯರ್ಥವಾಗಿ ಹೋಗದೆ ಕೀಲು ಮಂಚಗಳನ್ನು ತೂರಿ ಹೋಗುವಷ್ಟು ಶಕ್ತಿ ಉಳ್ಳವುಗಳಾಗಿ ಕಠಿಣ ಹೃದಯಗಳನ್ನು ಮಾರ್ಪಡಿಸಿ ನಿನ್ನನ್ನು ಮಹಿಪಡಿಸುವಂಥ ಮಕ್ಕಳಾಗಿ ಮಾಡೋದಕ್ಕೆ ಸಹಾಯ ಮಾಡು. ನಮ್ಮೊಂದಿಗಿದ್ದು ವಾಕ್ಯ ದಾನ ಮಾಡೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕೇಳುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳ ಕುಟುಂಬಗಳನ್ನು, ಯವನಸ್ಥರನ್ನು, ಚಿಕ್ಕ ಮಕ್ಕಳು, ವೃದ್ಧಾಪ್ಯದಲ್ಲಿರುವಂಥ ಎಲ್ಲರನ್ನೂ ಆಶೀರ್ವದಿಸಿ ಅಭಿವೃದ್ಧಿಪಡಿಸು. ಯೇಸು ಸ್ವಾಮಿ ಬಿಡುತ್ತೆ ತಂದೆ, ಆಮೇಲೆ. ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆ ಕೂತ ಸ್ಥಳದಲ್ಲಿ ಮಾಡುವ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧ ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿಂದ ಆಜ್ಞೆ ಹೊತ್ತು ನಮಗೆ ದಯಪಾಲಿಸಿ. ನಮಗೆ ತಪ್ಪು ಮಾಡೋದನ್ನು ಕ್ಷಮಿಸುತ್ತೆ, ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸಲಿಕ್ಕೆ ನಿನ್ನ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ ತಂದೆ, ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗಲೂ ಯಾವಾಗಲೂ ಸದಾಕಾಲ ಈ ವಾಕ್ಯವನ್ನು ಕೇಳಿಸಿಕೊಳ್ತಾ ಇರುವಂಥ ಪ್ರತಿಯೊಬ್ಬರಿನ ಮಕ್ಕಳೊಂದಿಗೆ, ಅವರ ಕುಟುಂಬಗಳೊಂದಿಗೂ, ಸಂಕಷ್ಟಗಳಲ್ಲಿ, ಕಷ್ಟಗಳಲ್ಲಿ, ಅನಾರೋಗ್ಯದ ಅಸಮಾಧಾನ ಬಿದ್ದಂತೆ ಎಲ್ಲರಿನ ಪ್ರಿಯ ಮಕ್ಕಳೊಂದಿಗೆ ನಿರಂತರವಾಗಿರಲಿ. ಆಮೇಲೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ.